ಯಾರೇ ಒಂದು ಚಾನಲ್ ಕಡೆಯಿಂದ ಬಂದು ಕೇಳಿದ್ರು 95,000 ಫೈನಲ್ ಮಾಡ್ಕೊಡ್ತೀನಿ ಗಾಡಿ. ಡೀಸೆಲ್ ವೇರಿಯಂಟು 2010 ಮಾಡಲು ಸೆಕೆಂಡ್ ಓನರು, 80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಸೂಪರ್ ಆಗಿದೆ ಸರ್ ಗಾಡಿ ಅಂತೂ. 2,69,000 ಹೇಳ್ತಾ ಇದೀವಿ. 2,30,000ಕ್ಕೆ ಫೈನಲ್ ಆಗುತ್ತೆ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ 1,70,000 ಹೇಳ್ತಾ ಇದೀವಿ. 1,55,000 ಫೈನಲ್ ಮಾಡ್ಕೊಡ್ತೀವಿ ಸರ್. 97,000 ಜೀನೇ ನೋಡಿದೆ. 3,70,000 ಹೇಳ್ತಾ ಇದೀವಿ ಸರ್. ಯಾರೇ ನಿಮ್ಮ ಕಡೆಯಿಂದ ಬಂದ್ರು 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಈ ಗಾಡಿನ. ಸಿಂಗಲ್ ಓನರ್ ಗಾಡಿ ಸರ್, 2013 ಸಿಂಗಲ್ ಓನರ್ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ ಸರ್. ಪೆಟ್ರೋಲ್ ವೇರಿಯಂಟು. 3,59,000 ಹೇಳ್ತಾ ಇದೀವಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ತುಂಬ ಚೆನ್ನಾಗಿ ಎಂಕ್ವೈರಿ ಇದೆ. ಈ ಕಾರ್ ಕೊಡಿಸಿ ಆ ಕಾರ್ಸ್ ಕೊಡಿಸಿ ಅಂತ ನಮಗೆ ತುಂಬ ಸಲ ಕಾಲ್ ಮಾಡ್ತಿರ್ತಾರೆ. ನಿಮ್ಮ ಕಡೆಯಿಂದ, ನಿಮ್ಮ ಚಾನಲ್ ಕಡೆಯಿಂದ ತುಂಬ ಮಾಡ್ತಿರ್ತಾರೆ. ಅದೇ ಥರ ಬೆಸ್ಟ್ ಆಫರ್ ಕೊಟ್ಟು ನಿಮ್ಮ ಚಾನಲ್ ಕಡೆಯಿಂದ ಇವತ್ತು ಒಂದು ವಿಡಿಯೋ ಮಾಡೋಣ ಸರ್. ಅದು ವೇಸ್ಟ್ ಕಡೆಯಿಂದ ನಮಗೆ 8,000 ರುಪೀಸ್ ಕೊಟ್ಟರೆ ನಿಮಗೆ ವ್ಯಾರಂಟಿ ಸಿಗುತ್ತೆ. ಇದು ಬಂದು ಗೇರ್ ಬಾಕ್ಸು ಮತ್ತು ಇಂಜಿನು 100% 1 ಇಯರ್ ವ್ಯಾರಂಟಿ ಇರುತ್ತೆ. ಮತ್ತು 10 ಲೀಟರ್ ಇವ್ರ ಕಡೆಯಿಂದ ಡೀಸೆಲ್ ಇರುತ್ತೆ, ಇಲ್ಲ ಪೆಟ್ರೋಲ್ ಇದ್ರೆ ಪೆಟ್ರೋಲ್ ವ್ಯಾರಂಟಿ ಇರುತ್ತೆ. 10 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 80,000 ಕಿಲೋಮೀಟರ್ ಇದೆ. ಶೋರೂಮ್ ಹಿಸ್ಟ್ರಿ ಸರ್. ಬ್ಲ್ಯಾಕ್ ಬ್ಯೂಟಿಗೆ ಬಂದ್ಬಿಟ್ಟು ನಾವು 350 ಹೇಳ್ತಾ ಇದ್ದೀವಿ. 3,10,000ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. ಸರ್ ಫಿಯೇಟ್ ಲೀನಿಯಾ ಸರ್, ಸಿಂಗಲ್ ಓನರ್ ಗಾಡಿ 2010 ಪೆಟ್ರೋಲ್ ವೇರಿಯಂಟು. ತುಂಬ ಚೆನ್ನಾಗಿದೆ ಗಾಡಿ. 3,25,000 ಹೇಳ್ತಾ ಇದ್ದೀವಿ. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಗಾಡಿ. ಇದು ಸೆಕೆಂಡ್ ಓನರ್ ಗಾಡಿ ಸರ್. 98,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಗಾಡಿ ಸೂಪರ್ ಆಗಿದೆ. 2,70,000 ಹೇಳ್ತಾ ಇದ್ದೀವಿ. 2,30,000ಕ್ಕೆ ಫೈನಲ್ ಆಗುತ್ತೆ ಸರ್. ರನ್ನಿಂಗ್ ಆಗಿದೆ. 4,75,000 ಹೇಳ್ತಾ ಇದ್ದೀವಿ. 4,40,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. 4,40,000 ಫೈನಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. 3 ಲ್ಯಾಕಿಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಇದು ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. ಸರ್ 1,55,000 ಹೇಳ್ತಾ ಇದೀವಿ. 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ಇದು ತುಂಬಾ ಒಳ್ಳೆ ಗಾಡಿ ಸರ್. ಫ್ಯಾಮಿಲಿಗೆ ಪರ್ಪಸ್ಗಂತೂ ತುಂಬಾ ಚೆನ್ನಾಗಿದೆ ಗಾಡಿ. 4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀವಿ ಸರ್. ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ ಲೋನ್ ಕೂಡ ಈಸಿಯಾಗಿ ಆಗ್ಬಿಡುತ್ತೆ. ಖಂಡಿತ ಆಫರ್ ಕೊಡ್ತೀವಿ. 10 ಲೀಟರ್ ಪೆಟ್ರೋಲ್ ವೇರಿಯಂಟ್ ಇದ್ರೆ ಪೆಟ್ರೋಲು, ಡೀಸೆಲ್ ವೇರಿಯಂಟ್ ಇದ್ರೆ ಡೀಸೆಲ್, ಯಾವ್ದಾರ ತಗೊಳ್ಳಿ ಸರ್. ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SB ಕಾರ್ಸ್ ಹತ್ರ ಇದ್ದೀವಿ. ಸೊ ಈ ಶೋರೂಮಿಂದ ಇದು 4ನೇ ಸಲ ವಿಡಿಯೋ ಆಗುತ್ತೆ. ಸೊ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಮ್ಮ ಹಿಂದ್ಗಡೆ ಒಂದು ಕಿಯಾ ಸೆಲ್ಟಾಸು ಆ್ಯಂಡ್ ಕಿಯಾ ಸೋನೆಟು 2 ಹೊಸ ಗಾಡಿ ಇನ್ನೂ ಕೂಡ ಕವರ್ ಕೂಡ ಬಿಚ್ಚಿಲ್ಲ. ಸೊ ಆ ಥರ ಗಾಡಿಗಳೆಲ್ಲ ಇವತ್ತು ಸ್ಟಾಕ್ ಇದೆ. ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ 40ರಿಂದ 50 ಕಾರುಗಳೆಲ್ಲ ಸ್ಟಾಕ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಸೊ ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಚೆನ್ನಾಗಿತ್ತು ರೆಸ್ಪಾನ್ಸು. ಸಾಕಷ್ಟು ಜನ ಎಲ್ಲ ಮತ್ತೆ ನಮಗೆ ಕಮೆಂಟ್ ಎಲ್ಲ ಮಾಡಿದರು, ಸರ್ ನಮಗೆ SB ಕಾರ್ಸಲ್ಲಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸರ್ ಹೇಳಿ ಸರ್, ಇವತ್ತು ಎಷ್ಟು ಕಾರ್ಸ್ ನಿಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು? 50 ಕಾರ್ವರೆಗೂ ನಮ್ಮ ಹತ್ರ ತುಂಬ ಸ್ಟಾಕ್ ಇದೆ. ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ತುಂಬ ಚೆನ್ನಾಗಿ ಎಂಕ್ವೈರಿ ಇದೆ. ಈ ಕಾರ್ ಕೊಡಿಸಿ ಆ ಕಾರ್ಸ್ ಕೊಡಿಸಿ ಅಂತ ನಮಗೆ ತುಂಬ ಸಲ ಕಾಲ್ ಮಾಡ್ತಿರ್ತಾರೆ. ನಿಮ್ಮ ಕಡೆಯಿಂದ, ನಿಮ್ಮ ಚಾನಲ್ ಕಡೆಯಿಂದ ತುಂಬ ಮಾಡ್ತಿರ್ತಾರೆ. ಅದೇ ಥರ ಬೆಸ್ಟ್ ಆಫರ್ ಕೊಟ್ಟು ನಿಮ್ಮ ಚಾನಲ್ ಕಡೆಯಿಂದ ಇವತ್ತು ಒಂದು ವಿಡಿಯೋ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಒಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್, ನಿಮ್ಮದು ಶೋರೂಮ್ದು ಲೊಕೇಶನ್. ಸರ್ ಸುಂಕುತ್ಕಟ್ಟೆಯಿಂದ ಸ್ವಲ್ಪ ಮುಂದೆ ಬಂದರೆ ಕಾರಂಜಿ ಡಾಬಾ ಸಿಗುತ್ತೆ. ಕಾರಂಜಿ ಡಾಬಾ ಪಕ್ಕನೇ SB ಕಾರ್ಸ್ ಅಂತ ಇದೆ. ನಿಮಗೆ ನಮ್ಮದು SB ಕಾರ್ಸ್ ಮಾಗಡಿ ರೋಡ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಸರ್. ಆಟೋಮೆಟಿಕ್ ನಮ್ಮ ಆಫೀಸ್ ಹತ್ರ ನಿಮ್ಮದು ಬಂದುಬಿಡುತ್ತೆ ಸರ್ ವೆಹಿಕಲ್. ಆಟೋಮೆಟಿಕ್ಕಾಗಿ ನಿಮಗೆ ಲೊಕೇಶನು ಈಸಿ ಲೊಕೇಶನ್ ಆಗ್ಬಿಡುತ್ತೆ. ಸೊ ನಾನು ಎಂಟೈರ್ ವಿಡಿಯೋ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸಾಕಷ್ಟು ಜನ ಸರ್ ಆ ಕಾರ್ ಇದೆಯಾ, ಈ ಕಾರ್ ಇದೆಯಾ ಅಂತ ನಮಗೂ ಕೂಡ ಕಮೆಂಟ್ಸ್ ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ನಮಗೆ ಕಮೆಂಟ್ ಮಾಡಿರೋದ್ರಿಂದ ವೇಸ್ಟು. ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಕಾರ್ ಬಗ್ಗೆ ಮಾಹಿತಿ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ ಸರ್. ಇವಾಗ ನಿಮ್ಮ ಶೋರೂಮಲ್ಲಿ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇನೋವಾ ಸುಜುಕಿ ಬಂದು ಟೊಯೋಟಾ ಕಂಪ್ನಿ ಬಂದು 10 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 2010ಇಂದ ಅಪ್ ಟು 2023 ವರ್ಗು ಆಗುತ್ತೆ. 2010ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಹೌದು ಸರ್. ಅದರ್ ಬೇರೆ ಬ್ರ್ಯಾಂಡ್ಗಳೆಲ್ಲ ಬಂದ್ಬಿಟ್ಟು 2012ಇಂದ ಸ್ಟಾರ್ಟ್ ಆಗುತ್ತೆ 100% ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಇವಾಗ ಆಫರ್ ಏನಾರು ಹೇಳ್ತೀರಾ ಸರ್? ಏನು ಇವಾಗ ನಮ್ಮ ಕಾರ್ಗಳು ಶೋರೂಮಲ್ಲಿ ಕಾರ್ಗಳು ನಮ್ಮ ಕಡೆಯಿಂದ ಬಂದು ತಗೊಂಡೋದ್ರೆ ಅವ್ರಿಗೆ ಏನು ಆಫರ್ ಇರುತ್ತೆ ಅಂತ? ಸರ್ ಖಂಡಿತ ಆಫರ್ ಕೊಡ್ತೀವಿ. 10 ಲೀಟರ್ ಪೆಟ್ರೋಲ್ ವೇರಿಯಂಟ್ ಇದ್ರೆ ಪೆಟ್ರೋಲು, ಡೀಸೆಲ್ ವೇರಿಯಂಟ್ ಇದ್ರೆ ಡೀಸೆಲು, ಯಾವ್ದಾರ ತಗೊಳ್ಳಿ ಸರ್. 100% 10 ಲೀಟರ್ ಡೀಸೆಲ್ ಪೆಟ್ರೋಲ್ ಫ್ರೀ ಕೊಡ್ತೀವಿ. ಮತ್ತೆ ಯಾವುದೇ ರೀತಿ RTO ಚಾರ್ಜಸ್ ಇರಲ್ಲ ಸರ್. RTO ಚಾರ್ಜಸ್ ಇರಲ್ಲ. ಯಾವುದೇ ಕಮಿಷನ್ ಬೇಸಿಕ್ ಇರಲ್ಲ ಸರ್. ಏನು ಇರಲ್ಲ ಸರ್. ಡೈರೆಕ್ಟ್ ಕಸ್ಟಮರ್ ಏನು ಬಂದು ಮಾತಾಡ್ತಾರೋ ಆ ಪ್ರೈಸ್ಗೆ ಗಾಡಿ ಕೊಡ್ತೀವಿ. 10 ಲೀಟರ್ ಪೆಟ್ರೋಲ್ ಆದರೆ ಪೆಟ್ರೋಲ್, ಡೀಸೆಲ್ ಆದರೆ ಡೀಸೆಲ್, ಗ್ಯಾಸ್ ವೇರಿಯಂಟ್ ಇದ್ರೆ ಗ್ಯಾಸ್ 100% ಸರ್. 100% ಗ್ಯಾಸ್ ಕೊಡ್ತೀವಿ ಸರ್. ನಮ್ಮ ಕಡೆಯಿಂದ ಬೆಸ್ಟ್ ಆಫರ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಇಯರು ಒಳ್ಳೆ ಆಫರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಜನವರಿ ನ್ಯೂ ಇಯರ್ ಬರ್ತಿದೆ. ನೆಕ್ಸ್ಟ್ ಇಯರ್ಗೆ ಹೊಸ ವಿಡಿಯೋ ನೆಕ್ಸ್ಟ್ ಕೂಡ ಬರುತ್ತೆ. ಹೌದು ಸರ್, 100%. ಸೊ ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಭಾರಿ ಕಾರುಗಳೆಲ್ಲ ನೋಡ್ತಾ ಇರ್ಬೋದು. ನಮ್ಮ ಹಿಂದ್ಗಡೆ ಒಂದು ಕಿಯಾ ಸೆಲ್ಟಾಸ್ ಮಾತ್ರ ಸಾಕತ್ತಾಗೈತೆ ಗಾಡಿ. ಸೊ ಇದೆ ಆ ಗಾಡಿ. ಇನ್ನೂ ಒಳಗಡೆ ಕವರ್ ಕೂಡ ಬಿಚ್ಚಿಲ್ಲ, ಹಂಗೆ ಇದೆ ಸರ್. ಎಷ್ಟು ರನ್ ಆಗಿರ್ಬೋದು ಸರ್ ಈ ಕಾರ್? ಇದು ಬರೀ 15,000 ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಪೆಟ್ರೋಲಾ? ಇದು
ಪೆಟ್ರೋಲ್ ವೇರಿಯಂಟು. ಓಕೆ. ಸೊ ಬೊಲೆನೋ ಹುಡ್ಕೋರಿಗೆ ಬೊಲೆನೋ ಇದೆ, ಲೀನಿಯಾ ಇದೆ, ಫೋರ್ಡ್ ಫಿಗೋ ಇದೆ, ಕಿಯಾ ಸೆಲ್ಟಾಸ್ ಕೂಡ ಇದೆ. ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು ಕಿಯಾ ಸೆಲ್ಟಾಸ್ ಕೂಡ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ನಾವೇನು ಸೆಲ್ಟಾಸ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಈ ಥರ ನಿಮಗೆ ಎಸ್ ಬಿ ಕಾರ್ಸಿಂದ ನೋಡ್ತಾ ಇರ್ಬೋದು ಕಾಣಿಸ್ತೈತೆ. ಎಸ್ ಬಿ ಕಾರ್ಸಿಂದ ನಿಮಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಸರ್ ಇವಾಗ ರೆಡಿ ಇದ್ದಾರೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನೋಡ್ತಾ ಇರ್ಬೋದು ಕಾರ್ ಮಾತ್ರ ಮಲ್ಲಿಗೆ ಹೂವು ಥರ ಇದೆ. ಸೆಡಾನು, ಅದು ಕೂಡ ಬೆಸ್ಟ್ ಸೆಡಾನು ನಿಮಗೆ. ಇದು ಬಂದ್ಬಿಟ್ಟು ಹುಂಡೈ ಎಕ್ಸೆಂಟು, ಡೀಸೆಲ್ ಗಾಡಿ, ಪೆಟ್ರೋಲ್ ಅಲ್ಲ ಡೀಸೆಲು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಈ ಕಾರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್, ಎಷ್ಟು ರನ್ ಆಗಿದೆ ಇದು? ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ ವೇರಿಯಂಟು. ತುಂಬ ಚೆನ್ನಾಗಿದೆ ಗಾಡಿ, ಒಳಗೆ ಇಂಟೀರಿಯರ್ಲು ಸೂಪರ್ ಆಗಿದೆ. 88,000 ಕಿಲೋಮೀಟರ್ ಓಡಿದೆ ಸರ್. ಸರ್ 88,000 ಓಡಿದೆಯಾ? ಹೌದು ಸರ್, 88,000 ಓಡಿದೆ ಸರ್. ಸರ್ 4 ಕೂಡ ಹೊಸ ಟೈರ್? ಹಾಂ ಸರ್, 4 ಕೂಡ ಹೊಸ ಟೈರ್ ಇದೆ ಸರ್. ನೀವು ಇಂಟೀರಿಯಲ್ ನೋಡ್ಬೋದು. ಇದು ಗಾಡಿ ತುಂಬ ಚೆನ್ನಾಗಿದೆ, ಹೊಸ ಟೈರ್ ಇದೆ. ಈ ಗಾಡಿಯಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್? ಸರ್ ಈ ಗಾಡೀಲಿ ಬಂದು ಫ್ರಂಟು ಮತ್ತು ಫ್ರಂಟ್ ಏರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಪವರ್ ಸ್ಟೇರಿಂಗ್ ಇದೆ, ಎ ಸಿ ಇದೆ, ಸ್ಕ್ರೀನ್ ಟಚ್ಚು, ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಸ್ಪೀಕರ್ಗಳಿದ್ದಾವೆ ಸರ್ ಗಾಡೀಲಿ. ಹೌದು ಸರ್, ಅಡಿಷನಲ್ ಇದೆ. ಒಂದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು ಸರ್? 80,000 ಕಿಲೋಮೀಟರ್ ರನ್ನಿಂಗ್ ಇದೆ. ಶೋರೂಮ್ ಹಿಸ್ಟ್ರಿ ಸರ್. ಶೋರೂಮ್ ಸರ್ವಿಸ್ ಟ್ರ್ಯಾಕು 80,000 ಓಡಿದೆ. ಹೌದು ಸರ್, 100%. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 5,500 ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಕಡೆಯಿಂದ, ನಿಮ್ಮ ಚಾನಲಿಂದ ಯಾರೇ ಬಂದ್ರೂ 499ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರು, ಆರ್ ಟಿ ಒ ಚಾರ್ಜಸ್ ಎಲ್ಲ ಸೇರಿ. 499ಗೆ ಫೈನಲ್? ಹೌದು ಸರ್, 499ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಸೊ ಇನ್ನೂ ಒಂದು ಎಕ್ಸೆಂಟ್ ಗಾಡಿ, ಅದು ಬಂದ್ಬಿಟ್ಟು ಸಿಲ್ವರ್ ಕಲರು. ಹೇಳಿ ಸರ್ ಯಾವ್ದು ಮಾಡಲಂತ? ಸರ್ ಇದು 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಒನ್ಲಿ 44,000 ಮಾತ್ರ ಕಿಲೋಮೀಟ್ರ್ ಮಾತ್ರ ಓಡಿದೆ. ಇದು 4,50,000 ರೂಪೀಸ್ ಹೇಳ್ತಾ ಇದೀವಿ ಸರ್. 4,20,000ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 4,20,000 ಫೈನಲ್ ಮಾಡಿ ಕೊಡ್ತೀವಿ ಸರ್. ಪೆಟ್ರೋಲ್ ವೆಹಿಕಲ್? ಹೌದು ಸರ್, 100% ಪೆಟ್ರೋಲ್ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಹಿಸ್ಟ್ರಿ. ಸರ್ ಈ ಗಾಡಿ ಪೆಟ್ರೋಲಲ್ಲಿ ಏನು ಮೈಲೇಜ್ ಬರುತ್ತೆ ಸರ್? ಇದು ಅಪ್ ಟು 18+ ಬರುತ್ತೆ ಸರ್. ನಿಮಗೆ 18+ ಬರುತ್ತೆ. ಹೌದು ಸರ್, ಆರಾಮಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಲಡ್ಡು ಥರ ಇದೆ. ಸೊ ಇದು ಬಂದ್ಬಿಟ್ಟು ಸೆಡಾನ್ ವೆಹಿಕಲ್ಲು, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು 4 ಕೂಡ ಟೈರ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು 2 ಬರುತ್ತೆ. ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ, ಫ್ಯಾಬ್ರಿಕ್ ಸೀಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ಮಿಡಿಲ್ ವರ್ಷನಲ್ಲಿ ಲಕ್ಸುರಿ ಸೆಡಾನ್ ಅಂತಲೇ ಹೇಳ್ಬೋದು. ಸೇಮ್ ನಿಮಗೆ ವರ್ಣ ಥರನೇ ಇರುತ್ತೆ ಆಲ್ಮೋಸ್ಟ್. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 420ಗೆ ಆಗುತ್ತೆ ಸರ್. 420 ಫೈನಲ್ ಆಗುತ್ತೆ ಸರ್. ಓಕೆ. ಸೊ ಈ ಕಾರ್ಗಂತೂ ಡಿಮ್ಯಾಂಡು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ. ಕಾರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಡೀಸೆಲ್ ವೆಹಿಕಲ್ಲು ಹುಂಡೈ ಮಾರುತಿ ಸುಜುಕಿ ಸ್ವಿಫ್ಟು VDI. ಸೊ ಡೀಸೆಲು. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಸೊ ನೋಡೋಣ ಇದು ಓನರ್ಶಿಪ್ ಏನಾಗಿದೆ ಅಂತ. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್ ಇದು ಡೀಸೆಲ್ ವೆಹಿಕಲ್ಲು? ಸರ್ ಇದು ಬಂದು 2016 ಸಿಂಗಲ್ ಓನರ್ ಗಾಡಿ ಸರ್. 5,99,000 ಹೇಳ್ತಾ ಇದ್ದೀವಿ. 5,50,000ಕ್ಕೆ ಫೈನಲ್ ಆಗುತ್ತೆ ಸರ್. ಫೈನಲ್ ಆಗುತ್ತೆ ಸರ್. ಹೌದು ಸರ್. 90,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. ಶೋರೂಮ್ ಹಿಸ್ಟ್ರಿ. ಹೌದು ಸರ್. ಹೌದು ಸರ್, 100% ಬೇಗ ಲೋನ್ ಆಗುತ್ತೆ.
ಈ ಇಂಟೀರಿಯರ್ಸ್ ಏನೆಲ್ಲ ಬರುತ್ತೆ ಸರ್? ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ನೀವು ನೋಡ್ತಾ ಇರ್ಬೋದು, ಒಳ್ಳೆ ಲೆದರ್ ಸೀಟ್ ಇದೆ, 4 ಪವರ್ ವಿಂಡೋಸ್ ಬರುತ್ತೆ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ಸರ್. ಕಂಪ್ನಿ ಸಿಸ್ಟಮ್ ಇದೆ. ಇನ್ನು ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಈ ಗಾಡಿಗೆ ಬಂದು 550 ಆಗುತ್ತೆ ಸರ್. 6 ಲ್ಯಾಕ್ ಹೇಳ್ತಿದ್ದೀವಿ, 550 ಫೈನಲ್ ಆಗುತ್ತೆ. 550 ಫೈನಲ್ ಆಗುತ್ತೆ. ಹೌದು ಸರ್. ಸೊ ಲಕ್ಸುರಿ ಸೆಡಾನ್ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಹೋಂಡಾ ಸಿಟಿ ಐವಿ ಟೆಕ್ ಪೆಟ್ರೋಲ್ ಗಾಡಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಮಾತ್ರ. ಸೊ ಸರ್ ಇದು ಎಷ್ಟು ರನ್ ಆಗಿದೆ ಈ ವೆಹಿಕಲು? ಸರ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1 ಲ್ಯಾಕ್ ರನ್ನಿಂಗ್ ಆಗಿದೆ ಸರ್. 450 ಹೇಳ್ತಿದ್ದೀವಿ, 4 ಲ್ಯಾಕ್ ಫೈನಲ್ ಆಗುತ್ತೆ. ಫೈನಲ್ ಆಗುತ್ತೆ ಸರ್. 4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಮೈಲೇಜ್ ಬಂದಿದ್ದು ಒಂದು 14-15ವರೆಗೂ ಮೈಲೇಜ್ ಬರುತ್ತೆ ಸರ್. ಪ್ರೀಮಿಯಂ ಲಕ್ಸುರಿ ಸೆಡಾನ್ ಆಗಿರೋದು. ಹೌದೌದು ಸರ್. ಲಕ್ಸುರಿ ನೋಡೋರಿಗೆ ತುಂಬ ಬೆಸ್ಟ್. ಸೊ ಇದರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು, 4 ಕೂಡ ಪವರ್ ವಿಂಡೋ, ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಾವು ಹೋಂಡಾ ಸಿಟಿ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಓಡಿಸೋರಿಗೆ ಮಾತ್ರ ಗೊತ್ತು ಇದ್ರ ಬಗ್ಗೆ. ಸರ್ ಏನು ಹೇಳಿದ್ದು ಪ್ರೈಸ್ ಈ ಗಾಡಿಗೆ? ಸರ್ ಈ ಗಾಡಿಗೆ ಬಂದು 450 ಹೇಳ್ತಾ ಇದ್ದೀವಿ, 4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀವಿ ಸರ್. ನಿಮ್ಮ ಕಡೆಯಿಂದ ಯಾರೇ ಬಂದ್ರೂ 4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀವಿ. ಸೊ ಜೆನ್ ಹುಡ್ಕೋರಿಗೆ ಜೆನ್ ನೋಡ್ತಾ ಇರ್ಬೋದು. ಇನ್ನೂ ಇದ್ರದ್ದು 3 ಕಾರ್ಸ್ ಇದೆ, ಹೇಳಿ ಸರ್. ಸರ್ 2005 ಸಿಂಗಲ್ ಓನರ್ ಗಾಡಿ ಸರ್. 2005 ಮಾಡಲು ಸಿಂಗಲ್ ಓನರ್ ಗಾಡಿ. 1,70,000 ಹೇಳ್ತಾ ಇದ್ದೀವಿ, 1,55,000 ಫೈನಲ್ ಮಾಡ್ಕೊಡ್ತೀವಿ ಸರ್. 1,55,000 ಫೈನಲ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಗಾಡಿ ಜೆನ್ ಸಿಗೋದೇ ಇಲ್ಲ, ಆಲ್ಮೋಸ್ಟ್ ಸಿಗಲ್ಲ ಈ ಗಾಡಿ ಮಾತ್ರ. ಸೊ ಜೆನ್ ಲವರ್ಸ್ ಯಾರು ಇದ್ರೆ ಅವ್ರಿಗೆ ಬೆಸ್ಟ್ ವೆಹಿಕಲ್ಲು. ಪವರ್ ಸ್ಟೇರಿಂಗ್ AC. ಹೌದು ಸರ್, ಪವರ್ ಸ್ಟೇರಿಂಗ್ ವಿತ್ AC ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ಥರ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ಲು, ಅದು ಕೂಡ ಜೆನ್ನು. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ, ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಜೆನ್ನು VXI. ಸರ್ ಈ ಗಾಡಿಗೆ ಏನು ಹೇಳಿದ್ದು ಪ್ರೈಸು? ಸರ್ 1,70,000 ಹೇಳ್ತಾ ಇದ್ದೀವಿ, 1,55,000ಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್. ಫೈನಲ್ ಮಾಡಿಕೊಡ್ತೀವಿ ಸರ್. ಸರ್ ಈ ಗೂಳಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡ್ತೀರಾ? ಸರ್ XUV 500 W6 ಅಂತ ಸರ್. ತುಂಬ ಚೆನ್ನಾಗಿದೆ ಗಾಡಿ. 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ತುಂಬ ಚೆನ್ನಾಗಿದೆ ಗಾಡಿ. 8,55,000 ರೂಪಾಯಿ ಹೇಳ್ತಾ ಇದ್ದೀವಿ, 8 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹಾಂ ಸರ್, ಖಂಡಿತವಾಗ್ಲೂ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಸರ್. ಹೊಸ ಲೆದರ್ ಸೀಟ್ ಇದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಎಲ್ಲ ಯಾವುದು ಸರ್? ಯಾವುದು ಸರ್ ಇದು ಯಾವುದು ವೇರಿಯಂಟ್? W6 ಸರ್. ಹಾಂ ಸರ್, 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ W6 ವೇರಿಯಂಟು. ಹಾಂ ಸರ್ ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ? ಸರ್ ಈ ಗಾಡಿಗೆ 8,50,000 ಹೇಳ್ತಾ ಇದ್ದೀವಿ, 8 ಲ್ಯಾಕ್ ಫೈನಲ್ ಮಾಡಿ ಕೊಡ್ತೀವಿ ಸರ್. ಸರ್ ಫೈನಲ್ 8 ಲ್ಯಾಕ್ ಮಾಡಿ ಕೊಡ್ತೀವಿ. ಸೊ ಹುಂಡೈ i20 ನೋಡ್ತಾ ಇರ್ಬೋದು, ಪೆಟ್ರೋಲ್ ವೆಹಿಕಲ್ಲು. ಗಾಡಿ ಮಾತ್ರ ಈ ಥರ ಇದೆ, ರೈಲ್ ಕಲರ್. ಇದು ಬಂದ್ಬಿಟ್ಟು ಹೇಳಿ ಸರ್. ಸರ್ 2009 ಸೆಕೆಂಡ್ ಓನರ್ ಗಾಡಿ ಸರ್. 97,000 ಜೀನಿ ನೋಡಿದೆ. 3,70,000 ಹೇಳ್ತಾ ಇದೀವಿ ಸರ್. ಯಾರೇ ನಿಮ್ಮ ಕಡೆಯಿಂದ ಬಂದರೂ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಈ ಗಾಡಿನ. ಸರ್ ಫೈನಲು i20ನ 3 ಲಕ್ಷಕ್ಕೆ 3 ಲಕ್ಷಕ್ಕೆ ಕೊಡ್ತೀನಿ ಸರ್. ನಿಮಗೆ 3 ಲಕ್ಷಕ್ಕೆ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ, AC ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್ಲು, ಕಡಿಮೆ ಓಡಿಸೋರಿಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಒಳ್ಳೆ ಪ್ರೀಮಿಯಮ್ ಇರುತ್ತೆ ಗಾಡಿ. ಇದು ಬಂದ್ಬಿಟ್ಟು ಆಸ್ಟ್ರಾ ಟಾಪ್ ಎಂಡ್ ಗಾಡಿ. ಫೈನಲು 3 ಲಕ್ಷಕ್ಕೆ ಮಾಡಿ ಕೊಟ್ಬಿಡ್ತೀರಾ ಸರ್? ಸರ್ ಯಾರೇ ಬಂದು ಈ ಚಾನಲ್ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಸರ್ 3 ಲ್ಯಾಕ್ ಫೈನಲ್ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ. 3 ಲ್ಯಾಕ್ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಓಕೆ ಸರ್, ಗಾಡಿ ಮಾತ್ರ ಈ ಥರ ಇದೆ, ನೋಡ್ತಾ ಇರ್ಬೋದು. ಹುಂಡೈ ವರ್ಣ ಲಕ್ಸುರಿ ಕಾರ್ಗೆ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಹುಂಡೈ. ಸೊ ವರ್ಣ ಬಂದ್ಬಿಟ್ಟು ಸಾಕಷ್ಟು ದಿವಸದಿಂದ ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗ್ತಾ ಬರ್ತೈತೆ. ಸೊ ನೋಡ್ತಾ ಇರ್ಬೋದು 1.6 ಡೀಸೆಲ್ ವೆಹಿಕಲ್ ಅನಿಸುತ್ತೆ ಇದು ಮಾತ್ರ. ಅಲಾಯ್ ವೀಲ್ಸ್ ಎಲ್ಲ ಖರಾಬಾಗಿದೆ, ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ಅಲಾಯ್ ವೀಲ್ಸ್ ಎಲ್ಲ. ಸೊ ಡೀಸೆಲ್ ವೆಹಿಕಲ್ಲು ಇದು ಬಂದ್ಬಿಟ್ಟು
ಸೊ ನಿಮಗೆ ಇದರಲ್ಲಿ ಇಂಟೀರಿಯರ್ಸು ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮು ಎಲ್ಲ ಇದೆ ಗಾಡಿಯಲ್ಲಿ. ಟಾಪ್ ಆ್ಯಂಡ್ ವೆಹಿಕಲ್ಲು. ಸೊ ಇದಾದಮೇಲೆ ಆಪ್ಷನಲ್ ಬರುತ್ತೆ. ಸೊ ಆಪ್ಷನಲಲ್ಲಿ ನಿಮಗೆ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಏನಾರ ಇಟ್ಕೊಂಡ್ಬಿಡಿ ಆರಾಮಾಗಿ. ಸರ್ ಇದು ಎಷ್ಟನೇ ಓನರ್ಶಿಪ್ ಆಗಿದೆ ಸರ್ ಇದು? ಸರ್ ನೀವು ನೋಡ್ತಾ ಇದ್ದೀರಾ ವರ್ನಾ ಫ್ಲೂಡಿಕು ಸರ್ 1.6 SX 2013 ಮಾಡಲು ಸೆಕೆಂಡ್ ಓನರು ಸರ್. 90,000 ಜೀನಿ ನೋಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, ಅಪ್ ಟು ಸೆಪ್ಟೆಂಬರ್ವರೆಗೂ ಇನ್ಸೂರೆನ್ಸ್ ಇದೆ. 6 ಲಕ್ಷ ಹೇಳ್ತೀವಿ ಸರ್, 5,50,000ಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್. ಫೈನಲ್ ಮಾಡಿಕೊಡ್ತೀವಿ ಸರ್. ಹಾಂ ಸರ್, ಡೀಸೆಲ್ ವೇರಿಯಂಟ್ ಸರ್, ತುಂಬ ಚೆನ್ನಾಗಿದೆ ಗಾಡಿ. ಒಳ್ಳೆ ಮ್ಯಾಗ್ವಿಲ್ ಇದೆ, ಒಳ್ಳೆ ಇಂಟೀರಿಯಲ್ಸು ಸೋನಿ ಇದಾಕ್ಸಿದ್ದಾರೆ ಸರ್. ಸೂಪರ್ ಆಗಿದೆ ಗಾಡಿ. ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಲಕ್ಸುರಿ ಕಾರು. ಹಾಂ ಸರ್, ಫೈನಲ್ 550 ಮಾಡ್ಕೊಡ್ತೀವಿ ಸರ್. ಸರ್ ಈ ಕಾರ್ ಬಗ್ಗೆ ಹೇಳ್ತಾರೆ ಡೀಟೇಲ್ಸ್ ಸರ್. ಸ್ಕಾಲಾ ಅಂತ ನೀವು ಗಾಡಿ ಇದು ನೋಡಿರ್ತೀರ, ಓಡಿಸಿರೋರು ಗೊತ್ತಿರುತ್ತೆ. ಸ್ಕಾಲಾ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್, 2013 ಸಿಂಗಲ್ ಓನರ್ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ ಸರ್. ಪೆಟ್ರೋಲ್ ವೇರಿಯಂಟು. 3,59,000 ಹೇಳ್ತಾ ಇದ್ದೀವಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಸರ್ ಫೈನಲ್ ಲಕ್ಸುರಿ ಈ ಸೆಡಾನ್ನ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೀವೆಲ್ಲೇ ವಿಚಾರಿಸೋರು ಈ ಪ್ರೈಸ್ ಸಿಗಲ್ಲ. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಸೊ ನಿಮಗೆ 3 ಲಕ್ಷಕ್ಕೆ ಅಲೈ ವೀಲ್ಸ್ ಎಲ್ಲ ಬರ್ತೈತೆ, ನೋಡ್ತಾ ಇರ್ಬೋದು. ನಿಮಗೆ 3 ಲಕ್ಷಕ್ಕೆ 2 ಏರ್ ಬ್ಯಾಗು, ಟಚ್ ಸ್ಕ್ರೀನು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಲೆದರ್ ಇಂಟೀರಿಯರ್ಸು, 4 ಕೂಡ ಪವರ್ ವಿಂಡೋ, ಆಲ್ಮೋಸ್ಟ್ ಟಾಪ್ ಆ್ಯಂಡ್ ವೆಹಿಕಲ್ಲು. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಇದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಬರೀ 3 ಲಕ್ಷಕ್ಕೆ ಎಲ್ಲಿ ಬೆಂಗಳೂರು ಪೂರ್ತಿ ಹುಡುಕಿದ್ರು ಸಿಗಲ್ಲ ಸರ್. ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ ಸರ್. ಅದರಲ್ಲೂ ಸ್ಕಾಲಾ ಗಾಡಿ. ಇದು ಮೈಲೇಜ್ ಬಂದು 20 ಬರುತ್ತೆ ಸರ್. 20 ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟು 20 ಮೈಲೇಜ್ ಬರುತ್ತೆ ಸರ್. ಇದು 100% 20 ಮೈಲೇಜ್ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಸರ್. ಸರ್ ಫೈನಲ್ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,60,000 ಹೇಳ್ತಾ ಇರೋದು. 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀವಿ. ಅಪ್ ಟು ಇನ್ಸೂರೆನ್ಸ್ ಎಲ್ಲ 1 ಇಯರ್ ಇದೆ ಇನ್ನು ಗಾಡಿ. ಇನ್ಸೂರೆನ್ಸ್ ಇದೆ. ಇದು i20. ಇದು ಪೆಟ್ರೋಲ್ ಗಾಡಿ ಸಖತ್ತಾಗಿರುತ್ತೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ i20ಗೋಸ್ಕರ. ಬಟ್ ಈ ಹೊಸ i20 ಬಂದಿರೋಕ್ಕಿಂತ ಈ ಗಾಡಿನೇ ತುಂಬ ಚೆನ್ನಾಗಿದೆ ಶೇಪು. ಸೊ ಇವಾಗೆಲ್ಲ ಅಷ್ಟು ಚೆನ್ನಾಗಿಲ್ಲ. ಈ ಗಾಡಿಗೆ ತುಂಬ ಜನ ಹುಡುಕ್ತಾ ಇರ್ತಾರೆ ಸರ್. ಇದು ಇಲೈಟ್ i20 ಅಲ್ಲ ಇದು? ಹೇಳಿ ಸರ್. ಸರ್ ಇದು ಡಬಲ್ ಟ್ಯೂನ್ ಸರ್. ಕಲರ್ ಟಾಪ್ ಒಂದು ಬರುತ್ತೆ, ಬಾಟಮ್ ಒಂದು ಬರುತ್ತೆ. 2018 ಸಿಂಗಲ್ ಓನರ್ ಗಾಡಿ ಸರ್. 8 ಲ್ಯಾಕ್ ಹೇಳ್ತಾ ಇದ್ದೀವಿ. 750 ಫೈನಲ್ ಆಗುತ್ತೆ ಸರ್. ಒಳ್ಳೆ ಮ್ಯಾಗ್ವಿಲ್ ಇದೆ, ಹೊಸ ಟೈರ್ ಇದೆ ಸರ್. 4 ಹೊಸ ಟೈರ್ ಇದೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್ 750 ಫೈನಲ್ ಮಾಡಿ ಕೊಡ್ತೀವಿ ಸರ್. ಹೌದು, 750 ಯಾರೇ ಬಂದು ನಿಮ್ಮ ಕಡೆಯಿಂದ ಕೇಳಿದ್ರು 750 ಫೈನಲ್ ಆಗುತ್ತೆ. ಸೊ ಅಲೈ ವೀಲ್ಸ್ ಎಲ್ಲ ಇದೆ ಅಂಡೆ? ಹೌದು ಸರ್, ಹೌದು. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸು, ಆಡಿಯೋ ಸಿಸ್ಟಮು, 4 ಕೂಡ ಪವರ್ ವಿಂಡೋ, ಸ್ಪೀಕರ್ಸು, ಟ್ವಿಟರ್ಸು ಎಲ್ಲ ಇದೆ ಗಾಡಿಯಲ್ಲಿ. 7,50,000 ಫೈನಲ್ ಆಗುತ್ತೆ ಸರ್ ನಮ್ಮ ಚಾನಲ್ ಕಡೆಯಿಂದ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ. ಪಾರ್ಕಿಂಗ್ ಸೆನ್ಸಾರ್ಸು, ಕ್ಯಾಮರಾ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲು. ಇವಾಗ ಡೀಸೆಲ್ ಕಾರು ಸೇಮ್ ವೇರಿಯಂಟ್ ಅನ್ಸುತ್ತೆ, ಹೇಳಿ ಸರ್. ಸರ್ ಇದು ಸೇಮ್ ವೇರಿಯಂಟು, ಡಬಲ್ ಟ್ಯೂನ್ ಬರುತ್ತೆ. ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಆಡಿಯೋ ಸಿಸ್ಟಮ್ ಇದೆ, ಒಳ್ಳೆ ಸ್ಕ್ರೀನ್ ಸೆಟ್ ಸಿಸ್ಟಮ್ ಇದೆ ಸರ್. ಡೀಸೆಲ್ ವೇರಿಯಂಟು 2018 ಸಿಂಗಲ್ ಓನರ್ ಗಾಡಿ ಸರ್. 8,50,000 ಹೇಳ್ತಾ ಇದ್ದೀವಿ. 8 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಅಷ್ಟೇ ಓಡಿರೋ ಸರ್. ಶೋರೂಮ್ ಹಿಸ್ಟ್ರಿ 55,000 ಅಷ್ಟೇ ಓಡಿರೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡಿ ಸರ್, ತುಂಬ ಚೆನ್ನಾಗಿದೆ. ಸೋನಿ ಕಂಪ್ನಿದು. ಸೊ ನೆಕ್ಸ್ಟ್ ಲೆವೆಲ್ ಇದೆ ಟಚ್ ಸ್ಕ್ರೀನ್. ಗಾಡಿ ಮಾತ್ರ ಬಂಬಾಟಾಗಿದೆ, ನೋಡ್ತಾ ಇರ್ಬೋದು. ಟಚ್ ಸ್ಕ್ರೀನು ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ. ಸೊ ಇದರಲ್ಲೂ ಕೂಡ ನಿಮಗೆ ಸೇಮು ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಆಲ್ಮೋಸ್ಟ್. ಸರ್ ಡೀಸೆಲ್ ವೆಹಿಕಲ್ಲು, 55,000 ಓಡಿರೋ ಕಾರು, ಸಿಂಗಲ್ ಓನರ್ ಅಲ್ವಾ ಸರ್? ಎಲ್ಲೇ ಹುಡುಕಿದ್ರೂ ಸಿಗಲ್ಲ. ಸ್ಪೋರ್ಟ್ಸ್ ವೇರಿಯಂಟ್ ಇದು ಬಂದ್ಬಿಟ್ಟು 8,50,000 ಹೇಳ್ತಿದ್ದೀರಾ. 8 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ವಿ.ಡಿ.ಐ ಹುಡ್ಕೋರಿಗೆ ಬ್ರಿಜಾ ವಿ.ಡಿ.ಐ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ಲು. ಸೊ ಬ್ರಿಜಾ ಪೆಟ್ರೋಲು, ಇದು ಡೀಸೆಲ್ ಸ್ಟಾಪ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ಲು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ, ಹೇಳಿ ಸರ್ ಡೀಟೇಲ್ಸು. ಸರ್ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಶೋರೂಮ್ ಹಿಸ್ಟ್ರಿ 75,000 ರನ್ನಿಂಗ್ ಆಗಿದೆ. ಇನ್ಸೂರೆನ್ಸ್ 1 ಇಯರ್ ಇನ್ಸೂರೆನ್ಸ್ ಇದೆ. 7,50,000 ಹೇಳ್ತೀವಿ ಸರ್. 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. 7 ಲ್ಯಾಕ್ ಫೈನಲ್ ಮಾಡಿ ಕೊಡ್ತೀವಿ ಸರ್ ಯಾರೇ ಬಂದ್ರು. ತುಂಬ ಚೆನ್ನಾಗಿದೆ ಗಾಡಿ ಸರ್.
ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು ಸರ್, ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಚೆನ್ನಾಗಿದೆ ಸರ್ ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್ ಗಾಡಿ 7 lakh ಫೈನಲ್ ಮಾಡಿ ಕೊಡ್ತೀವಿ ಸರ್. ಹೇಳಿ ಸರ್ ಕಿಯಾ ಸೋನೆಟ್ ಬಗ್ಗೆ. ಸರ್ ಕಿಯಾ ಸೋನೆಟ್ ಸರ್ 2021 ಮಾಡಲ್ ಸಿಂಗಲ್ ಓನರ್. ಸೊ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮು ಕಿಯಾ ಸೋನೆಟ್ನ ತೋರಿಸ್ತಾ ಇದ್ವಿ. ಸೊ ಇವ್ರ ಶೋರೂಮಲ್ಲೇ ಫಸ್ಟ್ ಟೈಮು ಕಿಯಾ ಸೋನೆಟ್ನ ತೋರಿಸ್ತಾ ಇದ್ವಿ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ನಂಬರ್ ಬಂದುಬಿಟ್ಟು 2033 ಖರಾಬಾಗಿದೆ. ಹೇಳಿ ಸರ್. ಸರ್ ಕಿಯಾ ಸೋನೆಟ್ ಸರ್, ಇದು ವಿತೌಟ್ ಕ್ಲಚ್ಚು, ಗೇರ್ ಹಾಕ್ಬೋದು, ವಿತೌಟ್ ಕ್ಲಚ್ ಗಾಡಿ. 2021 ಸಿಂಗಲ್ ಓನರು, ಒನ್ಲಿ 15,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. 11 ಲಕ್ಷ ಹೇಳ್ತಾ ಇದ್ದೀವಿ, 10,75,000 ಫೈನಲ್ ಆಗುತ್ತೆ ಸರ್. ಹಾಂ ಸರ್, 15,000 ಕಿಲೋಮೀಟರ್ ಮಾತ್ರ ರನ್ನಿಂಗ್ ಆಗಿದೆ ಸರ್. ನೀವು ನೋಡ್ತಾ ಇರ್ಬೋದು ಇಂಟೀರಿಯಲ್ ಹೇಗಿದೆ ಅಂತ. ವಿತೌಟ್ ಕ್ಲಚ್ ಬರುತ್ತೆ ಸರ್, ಕ್ಲಚ್ ಬರಲ್ಲ ಈ ಗಾಡಿಗೆ. ಗೇರ್ ಬರುತ್ತೆ, ಗೇರ್ ಹಾಕ್ಬೋದು, ಬಟ್ ಕ್ಲಚ್ ಇರಲ್ಲ. ತುಂಬ ಚೆನ್ನಾಗಿದೆ ಗಾಡಿ ಸರ್. ಸೊ ಇದರಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ಯಾಮ್ರಾ ಎಲ್ಲ ಇದೆ ಸರ್. ಕಿಯಾ ಸೋನೆಟ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ. ಸೊ ನಿಮ್ಗೆ ಲೊಕೇಶನ್ಗೆ ಬಂದ್ಬಿಟ್ಟು ಟೆಸ್ಟ್ ರೈಡ್ ಮಾಡ್ದೆ ಅಂದರೆ ಈ ಕಾರ್ ಬಗ್ಗೆ 100% ಇನ್ನೂ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸರ್ ಏನು ಹೇಳಿದ್ದು ಪ್ರೈಸು? ಸರ್ 11 ಲ್ಯಾಕ್ ಹೇಳ್ತಾ ಇದ್ದೀವಿ, 10,75,000 ಫೈನಲ್ ಆಗುತ್ತೆ ಸರ್. 10,75,000 ಫೈನಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ತಮ್ಮ. ಇವಾಗ ಅಣ್ಣನ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಕಿಯಾ ಸೆಲ್ಟಾಸ್ ಸರ್. ಕಿಯಾ ಸೆಲ್ಟಾಸ್ ಹುಡುಕ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ ಗಾಡಿ. ಡೀಸೆಲ್ ವೇರಿಯಂಟು, ಸಿಂಗಲ್ ಓನರು, 2019 ಮಾಡಲ್ ಸರ್. 11 ಲಕ್ಷ ಹೇಳ್ತಾ ಇದ್ದೀವಿ, 10,75,000 ಇದು ಫೈನಲ್ ಮಾಡಿ ಕೊಡ್ತೀವಿ ಸರ್. ಡೀಸೆಲ್ ವೇರಿಯಂಟು 10,75,000 ಫೈನಲ್ ಮಾಡಿ ಕೊಡ್ತೀವಿ. ಡೀಸೆಲ್ ವೇರಿಯಂಟು, ಒಂದು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಶೋರೂಮ್ ಹಿಸ್ಟ್ರಿ ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಯಾರೇ ಬಂದು ಟೆಸ್ಟ್ ಡ್ರೈವ್ ಮಾಡಿದ್ರು ಈ ಗಾಡಿ ಬಿಟ್ಟೋಗಲ್ಲ, ಅಷ್ಟು ಸೂಪರಾಗಿದೆ ಗಾಡಿ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಲಕ್ಸುರಿ ಪ್ರೀಮಿಯಂ ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ನಂಬರ್ 1 ಗಾಡಿ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ನಿಮಗೆ ಆಡಿಯೋ ಸಿಸ್ಟಮು, ಏರ್ ಬ್ಯಾಗು, ಫ್ಯಾಬ್ರಿಕ್ ಸೀಟ್ಸು ಎಲ್ಲ ಬರುತ್ತೆ ಸರ್. ಇದು ಮಿಡಿಲ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್, ಮಿಡಲ್ ವೇರಿಯಂಟ್ ಬರುತ್ತೆ ಇದು. ಸೊ ರೇರ್ ಕೂಡ AC ಇದೆ. ಹಾಂ ಸರ್, ಏರ್ AC ಬರುತ್ತೆ. ನಿಮಗೆ ಲೆಗ್ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಲೆಗ್ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ತುಂಬ ಜಾಸ್ತಿ ಬರುತ್ತೆ ಈ ವೆಹಿಕಲಲ್ಲಿ. ಸೊ ನೋಡ್ತಾ ಇರ್ಬೋದು ಬೆಲೆನೋ ಒನ್ ಆಫ್ ದ ಬೆಸ್ಟ್ ಕಲರು. ಇದರಲ್ಲಿ ನಿಮಗೆ ನಾರ್ಮಲ್ ವೀಲ್ಸ್ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ಥರ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ನಿಮಗೆ ಆಡಿಯೋ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸೊ ಇದು ಬಂದ್ಬಿಟ್ಟು ಓನರ್ಶಿಪ್ ಎಷ್ಟಾಗಿದೆ ಸರ್? 2017 ಮಾಡಲು ಸಿಂಗಲ್ ಓನರ್ ಗಾಡಿ, 47,000 ಮಾತ್ರ ಜೀನೇ ನೋಡಿದೆ. ಬಲೆನೋ ಸಿಗ್ಮಾ ಸರ್, ಸಿಗ್ಮಾ ಬಲೆನೋದಲ್ಲಿ ಸಿಗ್ಮಾ ಅಂತ ಬರುತ್ತೆ. ಆ ವೇರಿಯಂಟು 6,25,000 ಹೇಳ್ತೀವಿ ಸರ್. 6 ಲ್ಯಾಕ್ಸ್ಗೆ ಫೈನಲ್ ಆಗುತ್ತೆ ಸರ್. ಫೈನಲ್ ಮಾಡಿ ಕೊಡ್ತೀವಿ ಸರ್. ಪೆಟ್ರೋಲ್ ವೇರಿಯಂಟ್ ಸರ್, ಪೆಟ್ರೋಲ್ ವೇರಿಯಂಟು, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಥ್ಯಾಂಕ್ ಯು. ಸೊ 6 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಬೆಲೆನೋ ಸಿಗ್ಮಾ ವೇರಿಯಂಟ್ ಇದು ಬಂದುಬಿಟ್ಟು 2017 ಮಾಡಲಲ್ವಾ ಸರ್? ಓಕೆ ಸರ್. ಸಿಂಗಲ್ ಓನರ್ ಅಂದರೆ ಕಾಂಪ್ರೆನ್ಸಿವ್ ಇದ್ದೇ ಇರುತ್ತೆ. ಸೊ ಡಿಸೈರ್ ಹುಡ್ಕೋರಿಗೆ ಡಿಸೈರ್ ಇದೆ. VXi ಇದು ಬಂದುಬಿಟ್ಟು ಪೆಟ್ರೋಲ್ ವೆಹಿಕಲ್ಲು ನೋಡ್ತಾ ಇರ್ಬೋದು. ಸೊ ಇದು ಲಾಂಗ್ ಡಿಕ್ಕಿ ಅಂತಾರೆ ಇದನ್ನು. ನಿಮಗೆ ಡಿಕ್ಕಿ ಸ್ಪೇಸು ತುಂಬ ಚೆನ್ನಾಗಿ ಬರುತ್ತೆ ಈ ವೆಹಿಕಲಲ್ಲಿ. ಆ್ಯಂಡ್ ಟೈರ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಇನ್ ಮಾರುತಿ ಸುಜುಕಿ. ಸೊ ಇದು ಬಂದ್ಬಿಟ್ಟು 1 ಲಕ್ಷ ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್, 2011 ಪೆಟ್ರೋಲು, ಗೋಲ್ಡು, VXi, ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು. ಸೊ 4 ಕೂಡ ಹೊಸ ಟೈರು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಸೊ ನಿಮಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ.
ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಓನರ್ಶಿಪ್ ಎಷ್ಟು ಇದು? ಸರ್ ಸ್ವಿಫ್ಟ್ ಡಿಸೈರ್ ಸರ್, ಪೆಟ್ರೋಲ್ ವೇರಿಯಂಟು, ಗೋಲ್ಡ್ ಕಲರು, 2011 ಸೆಕೆಂಡ್ ಓನರ್ ಸರ್. 80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಅಪ್ ಟು 1 ಇಯರು ಇನ್ನು ಇನ್ಸೂರೆನ್ಸ್ ಇದೆ. 4 ಲ್ಯಾಕ್ ಹೇಳ್ತಾ ಇದ್ದೀವಿ ಸರ್. 3,75,000 ಫೈನಲ್ ಮಾಡಿ ಕೊಡ್ತೀವಿ ಸರ್. 75,000 ಫೈನಲ್ ಮಾಡಿ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ನೋಡ್ತಾ ಇರ್ಬೋದು ಸ್ವಿಫ್ಟು VXI ಪೆಟ್ರೋಲು, ಬ್ಲ್ಯಾಕ್ ಕಲರು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಪ್ರೀಮಿಯಂ ಲಕ್ಸುರಿ ಇಂಟೀರಿಯರ್ಸ್ ಹಾಕ್ಸಿದ್ದಾರೆ ಈ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಸೀಟಿಂಗ್ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕೂಡ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, AC ಬರುತ್ತೆ, ಆ್ಯಂಡ್ ಅಡಿಷ್ನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಇದೆ. ಸೊ ಬ್ಲ್ಯಾಕ್ ಕಲರ್ ಗಾಡಿ ಎಲ್ಲ ಈ ಥರ ಇದೆ. ಸರ್ ಹೇಳಿ ಸರ್ ಡೀಟೇಲ್ಸು. ಇದು ಒಂಥರ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಥರ ಬರುತ್ತೆ. ಬಿಸಿಲಿಗೆ ಹೋದರೆ ಒಂಥರ ಕಲರ್ ಬೇರೆ ಕಾಣಿಸುತ್ತಲ್ವ ಸರ್ ಇದು? ಸರ್ ಇದು ಆ್ಯಕ್ಚುಲಿ ಬಂದು ಬ್ರೌನ್ ಪ್ಲಸ್ ಬ್ಲ್ಯಾಕ್ ಕಲರ್ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಸ್ವಿಫ್ಟು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 80,000 ಕಿಲೋಮೀಟರ್ ಇದೆ. ಶೋರೂಮ್ ಹಿಸ್ಟ್ರಿ ಸರ್. ಬ್ಲ್ಯಾಕ್ ಬ್ಯೂಟಿಗೆ ಬಂದುಬಿಟ್ಟು ನಾವು 350 ಹೇಳ್ತಾ ಇದ್ದೀವಿ. 3,10,000ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 3,10,000ಗೆ ನಿಮಗೆ ಸ್ವಿಫ್ಟು ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಯಾಕಂದರೆ ಇದು ರೀಸೇಲ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ ಆ್ಯಂಡ್ ಮೇಂಟೆನೆನ್ಸ್ ಕಡಿಮೆ, ಒಳ್ಳೆ ಮೈಲೇಜ್ ಬರುತ್ತೆ, ಫ್ರೆಂಡ್ಲಿ ಇರುತ್ತೆ ಕಾರ್ ಮಾತ್ರ. ತುಂಬ ಚೆನ್ನಾಗಿದೆ. ಏನು ಹೇಳಿ ಸರ್ ಪ್ರೈಸು? 3,10,000ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 3,10,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಸ್ವಿಫ್ಟನ್ನ. ಸೊ ಸೆಲೇರಿಯೋ ಹುಡ್ಕೋರಿಗೆ ಸೆಲೇರಿಯೋ ಇದೆ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಸೆಲೇರಿಯೋ. ಸೊ 4 ಟೈರ್ ಕೂಡ ಹೊಸದಾಗಿದೆ ಆ್ಯಂಡ್ ರಿವರ್ಸ್ ಪಾರ್ಕಿಂಗು ಸೆನ್ಸರ್ಸ್ ಎಲ್ಲ ಇದೆ. ಸೊ ಸೆಲೇರಿಯೋ ಮೈಲೇಜ್ಗೆ ನೋಡ್ತಿರೋರಿಗೆ ಬೆಸ್ಟ್ ವೆಹಿಕಲು. ಆಲ್ಮೋಸ್ಟ್ ನಿಮಗೆ ಸ್ವಿಫ್ಟ್ ಥರನೇ ಇರುತ್ತೆ ಇದು. ಸೊ ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅನಿಸುತ್ತೆ ಗಾಡಿಯಲ್ಲಿ. ಡಬಲ್ ಇದೆ. ಸೊ ಡಬಲ್ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ. ಸೊ ಈ ಗಾಡಿನ ನೋಡ್ತಾ ಇದ್ರೆ ಜಾಸ್ತಿ ಓಡಿಸಿರೋ ಥರ ಕಾಣಿಸ್ತಾ ಇಲ್ಲ. ಬ್ರ್ಯಾಂಡ್ ನ್ಯೂ ಸೆಲೆರಿ ಅನಿಸುತ್ತೆ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಸೆಲೆರಿಯೋ ZXi ಸರ್, ಟಾಪ್ ಎಂಡ್ ಗಾಡಿ, ಡಬಲ್ ಏರ್ ಬ್ಯಾಗ್, ABS ಇರುವಂಥ ಗಾಡಿ, ಸಿಂಗಲ್ ಓನರ್ ಗಾಡಿ, 2019 ಮಾಡಲ್, ಸಿಂಗಲ್ ಓನರ್, 1 ವರ್ಷ ಇನ್ಸೂರೆನ್ಸ್ ಇದೆ ಸರ್. 5,69,000 ಹೇಳ್ತಾ ಇದ್ದೀವಿ ಸರ್. 5,30,000ಕ್ಕೆ ಫೈನಲ್ ಆಗುತ್ತೆ ಸರ್. 5,30,000ಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್ ಯಾರೇ ಬಂದ್ರು. 5,30,000 ಫೈನಲು. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,69,000. ಬಟ್ 5,30,000ಗೆ ನಿಮಗೆ ಈ ZXi ಸೆಲೆರಿನ ಟಾಪ್ ಎಂಡ್ ಗಾಡಿನ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ನಿಮ್ಮ ಕಡೆಯಿಂದ ಯಾರೇ ಬಂದು ಕೇಳಿದ್ರು, ನಿಮ್ಮ ಚಾನಲ್ ಕಡೆಯಿಂದ ಬಂದಿದ್ರೆ ಅಂದರೆ 5,10,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಡೆಡ್ಲೈನ್ ಪ್ರೈಸು 5,10,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ತುಂಬ ಚೆನ್ನಾಗಿದೆ. ZXi ಟಾಪ್ ಎಂಡ್ ಗಾಡಿ, ಟಾಪ್ ಎಂಡ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಸ್ಕೋಡಾ ಡೀಸೆಲ್. ಸೊ ಸ್ಕೋಡಾ ಡೀಸೆಲ್ಲು ವೈಟ್ ಕಲರು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸ್ಕೋಡಾ ಅಲ್ಲ, ಸಾರಿ, ಇದು ವೋಕ್ಸ್ ವ್ಯಾಗನ್. ಸರಿ, ಸ್ಕೋಡಾನೇ ಇದು ಬಂದ್ಬಿಟ್ಟು. ಗಾಡಿ ಎಲ್ಲ 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಲೆದರ್ ಇಂಟೀರಿಯರ್ಸು, ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಕೋಡಾ ರ್ಯಾಪಿಡ್ 1.5 ಡೀಸೆಲ್ ಇಂಜನ್ನು, ವೈಟ್ ಕಲರು, 4 ಕೂಡ ಪವರ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ನೀವು ನೋಡ್ತಾ ಇರೋದು ಸ್ಕೋಡಾ ರ್ಯಾಪಿಡು ವೈಟ್ ಕಲರು ಸರ್. 2013 ಸೆಕೆಂಡ್ ಓನರ್ ಗಾಡಿ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 4,50,000 ಹೇಳ್ತಿದ್ದೀವಿ. 4,10,000ಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 4,10,000ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್ ಯಾರೇ ಬಂದು ಕೇಳಿದ್ರು. ಓಕೆ, ಬರೀ 95,000 ರನ್ ಆಗಿದೆಯಾ ಸರ್? ಡೀಸೆಲ್ ವೆಹಿಕಲ್ಲು, ವೈಟ್ ಕಲರು. ಸೊ ಲಕ್ಸುರಿ ಸಡಾನು ಈ ಪ್ರೈಸ್ಗೆ ಆಲ್ಮೋಸ್ಟ್ ನಿಮಗೆ ಸಿಗೋದೇ ಇಲ್ಲ. ಸೊ ಇವಾಗ ಸ್ಯಾಂಟ್ರೋನೇ 2 ಲಕ್ಷ ಹೇಳ್ತಾರೆ, 2-2.5 ಲಕ್ಷ ಹೇಳ್ತಾರೆ. ಸೊ ನಿಮಗೆ ಅದಕ್ಕಿಂತ ಇನ್ನು 1.5 ಲಕ್ಷ ಹಾಕ್ಕೊಂಡ್ರೆ ಲಕ್ಸುರಿ ಪ್ರೀಮಿಯಂ ಸೆಡಾನು ಇದು ಬಂದ್ಬಿಟ್ಟು. 13 ಮಾಡಲು ಡೀಸೆಲ್ ವೇರಿಯಂಟು. ಆಲ್ಮೋಸ್ಟ್ ಮೈಲೇಜ್ ಒಂದು 18 ಬರುತ್ತಾ ಸರ್? 18+ ಆರಾಮಾಗಿ ಬಂದೇ ಬರುತ್ತೆ. ಸೊ ಕ್ವಿಡ್ಡು ಆಟೋಮೆಟಿಕ್ಕು 1 ಲೀಟ್ರ್ ಹುಡ್ಕೋರಿಗೆ ನೋಡ್ತಾ ಇರ್ಬೋದು. ಇದು 800 ಅಲ್ಲ, 1 ಲೀಟ್ರ್ ಇದು ಇಂಜನ್ನು. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ ಸಿಲ್ವರ್ ಕಲರು ಸರ್, ಕ್ವಿಡ್ಡು ಆಟೋಮೆಟಿಕ್ಕು ಸರ್. ಯಾರೇ ಬಂದು ಕೇಳಿದ್ರು ತುಂಬ ಚೆನ್ನಾಗಿದೆ ಗಾಡಿ. ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬೋದು ಸರ್. 2018 ಮಾಡಲು, ಸೆಕೆಂಡ್ ಓನರು, 82,000 ಶೋರೂಮ್ ಹಿಸ್ಟ್ರಿ ಓಡಿದೆ. 4,50,000 ಹೇಳ್ತಾ ಇದ್ದೀವಿ ಸರ್. 4,10,000 ಫೈನಲ್ ಮಾಡಿ ಕೊಡ್ತೀವಿ ಸರ್ ಗಾಡಿ. ಫೈನಲ್ 410ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. ನೋಡ್ಬೋದು ಇಂಟೀರಿಯರ್ ಹಂಗೆ ತುಂಬ ಚೆನ್ನಾಗಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್.
57,000 ಕಿಲೋಮೀಟರ್ ರನ್ ಹೌದು ಸರ್, ಸಿಂಗಲ್ ಏರ್ ಬ್ಯಾಗ್ ಇದೆ ಸರ್, ಸಿಂಗಲ್ ಏರ್ ಬ್ಯಾಗ್ ಇರೋ ಗಾಡಿ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್. ಹೌದು ಸರ್, ಆಟೋಮೆಟಿಕ್ ಗಾಡಿ RXT ಅಂತ ಇದು ವೇರಿಯಂಟ್. 4,10,000 ಫೈನಲ್ ಮಾಡಿ ಕೊಡ್ತೀವಿ ಸರ್. ಸೊ ಫೋರ್ಡ್ ಫಿಗೋ ಹುಡ್ಕೋರಿಗೆ ಫೋರ್ಡ್ ಫಿಗೋ ಅದು ಕೂಡ ರೆಡ್ ಕಲರು. ಸೊ ಅದು ಕೂಡ ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಅನಿಸುತ್ತೆ. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ. ಸೊ ಫೋರ್ಡ್ ಫಿಗೋಲಿ ರೆಡ್ ಕಲರ್ ಸಿಗೋದು ನಿಮಗೆ ತುಂಬಾ ಕಷ್ಟ. ಸ್ವಲ್ಪ ಒಳ್ಳೆ ಮೈಲೇಜ್ ಬರುತ್ತೆ ಈ ಗಾಡಿ ಮಾತ್ರ. ಹೇಳಿ ಸರ್. ಸರ್ ಫೋರ್ಡ್ ಫಿಗೋ ಸರ್, ಡೀಸೆಲ್ ವೇರಿಯಂಟು, 2010 ಮಾಡಲು ಸೆಕೆಂಡ್ ಓನರು, 80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಸೂಪರ್ ಆಗಿದೆ ಸರ್ ಗಾಡಿ ಅಂತೂ. 2,69,000 ಹೇಳ್ತಾ ಇದ್ದೀವಿ. 2,30,000 ಫೈನಲ್ ಆಗುತ್ತೆ ಸರ್. ತುಂಬ ಚೆನ್ನಾಗಿದೆ ಗಾಡಿ. 2,30,000. ಹಾಂ ಸರ್, ಮೈಲೇಜ್ ಬಂದು 20+ ಬರುತ್ತೆ ಸರ್ ಗಾಡಿ. 20+ ಅಂತೂ ಆರಾಮಾಗಿ ಬರುತ್ತೆ. ಬರೀ 88,000 ಕಿಲೋಮೀಟರ್ ರನ್ ಆಗಿದೆ. 88,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. 20 ಮೇಲೆ ಬರುತ್ತಲ್ಲ. ಹಾಂ ಸರ್, 20+ ಅಂತೂ ಬಂದೇ ಬರುತ್ತೆ. ಸೂಪರ್ ಆಗಿದೆ ಗಾಡಿ ಸರ್. ಟೊಮೊಟೊ ರೆಡ್ ಕಲರ್ ಓನರ್ಶಿಪ್ ಏನಾಗಿದೆ ಸರ್, ಸೆಕೆಂಡ್ ಓನರ್ ಗಾಡಿ ಸರ್. 3,10,000 ಎಷ್ಟು 2,30,000 ಫೈನಲ್ ಆಗುತ್ತೆ. 2,30,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಹೇಳಿ ಸರ್, ಒಂದು ಲೀನಿಯಾ ಇದೆ, ಫಿಯಟ್ ಲೀನಿಯಾ, ಅಮೆರಿಕನ್ ಬ್ರ್ಯಾಂಡು, ಗಟ್ಟಿಯಾಗಿರುತ್ತೆ, ತುಂಬ ಸ್ಟ್ರಾಂಗ್ ವೆಹಿಕಲ್, ಸೆಡಾನು. ಸೊ ನನ್ನ ಪ್ರಕಾರ ಸೆಡಾನ್ ಈಸ್ ಓನ್ಲಿ ದ ಸೇಫೆಸ್ಟ್ ಕಾರು. ಯಾಕಂದರೆ ನಿಮಗೆ ಮುಂದೇನೂ ಜಾಸ್ತಿ ಲೆಂತ್ ಇರುತ್ತೆ, ಹಿಂದೇನೂ ಜಾಸ್ತಿ ಲೆಂತ್ ಇರುತ್ತೆ. ಸೊ ನಿಮಗೆ ತುಂಬ ಸೇಫ್ಟಿ ಅಂದರೆ ಸೆಡಾನ್ಗಳೇ. ಅದು ಕೂಡ ಈ ಥರ ಪ್ರೀಮಿಯಂ ಸೆಡಾನ್ಗಳಂತೂ ಸೇಫ್ಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೇಳಿ ಸರ್ ಡೀಟೇಲ್ಸು. ಸರ್ ಫಿಯಟ್ ಲೀನಿಯಾ ಸರ್, ಸಿಂಗಲ್ ಓನರ್ ಗಾಡಿ, 2010 ಪೆಟ್ರೋಲ್ ವೇರಿಯಂಟು, ತುಂಬ ಚೆನ್ನಾಗಿದೆ ಗಾಡಿ. 3,25,000 ಹೇಳ್ತಾ ಇದ್ದೀವಿ. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಗಾಡಿ ಇದು. 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಯಾರೇ ಬಂದು ನಿಮ್ಮ ಕಡೆಯಿಂದ ಕೇಳಿದ್ರು 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. ತುಂಬ ಸ್ಟ್ರೆಂತ್ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ, ವೈಟ್ ಕಲರು. ಇಂಟೀರಿಯಲ್ ಅಂತೂ ಅಮೇಜಿಂಗ್ ಸರ್, ಸೂಪರ್ ಆಗಿದೆ ಗಾಡಿ. ಡೀಸೆಲ್ ವೆಹಿಕಲ್. ಹಾಂ ಸರ್. ಸರ್ ನೋಡ್ತಾ ಇರ್ಬೋದು, ಇದು ಕೂಡ 98,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ವೇರಿಯಂಟು ತುಂಬ ಚೆನ್ನಾಗಿದೆ ಸರ್ ಗಾಡಿ. ಹಾಂ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಹಾಂ ಸರ್, ಏರ್ ಬ್ಯಾಗ್ ಎಲ್ಲ ಏರ್ ಬ್ಯಾಗು, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಆ್ಯಂಡ್ ರೇರ್ ಆರ್ಮ್ರೆಸ್ಟ್ ಕೂಡ ಇದೆ. ಫ್ರಂಟ್ ಕೂಡ ಆರ್ಮ್ರೆಸ್ಟ್ ಇದೆ, AC ಕೂಡ ಎಲ್ಲ ಇದೆ. 3,25,000 ರೂಪೀಸ್ ಹೇಳ್ತೀವಿ. 3 ಲ್ಯಾಕ್ಗೆ ಫೈನಲ್ ಆಗುತ್ತೆ ಸರ್ ಗಾಡಿ. 3 ಲ್ಯಾಕ್ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್. ಸರ್ ಇದು ಆಲ್ಟೋ K10 ಇದು. ಹಾಂ ಸರ್, ಆಲ್ಟೋ K10 ಸರ್, 2011 ಮಾಡಲ್ಲು, ಸೆಕೆಂಡ್ ಓನರ್ ಗಾಡಿ ಸರ್. 98,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಗಾಡಿ ಸೂಪರ್ ಆಗಿದೆ. 2,70,000 ಹೇಳ್ತಾ ಇದ್ದೀವಿ. 2,30,000 ಫೈನಲ್ ಆಗುತ್ತೆ ಸರ್. 2,30,000. ಹೌದು ಸರ್, 2,30,000 ಫೈನಲ್ ಆಗುತ್ತೆ. K10 11 ಮಾಡಲ್ಲು, ಸೆಕೆಂಡ್ ಓನರ್ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಎಲ್ಲೂ ಸ್ಕ್ರ್ಯಾಚಸ್ ಇಲ್ಲ, ನೋಡ್ತಿರ್ಬೋದು ಸರ್ ನೀವು. ತುಂಬ ಚೆನ್ನಾಗಿದೆ ಗಾಡಿ. 4 ಕೂಡ ಹೊಸ ಟೈರ್ ಇದೆ. ಇಂಟೀರಿಯಲ್ ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ, ನೀವು ನೋಡ್ಬೋದು. ಸೂಪರ್ ಆಗಿದೆ ಸರ್ ಗಾಡಿ. ಫ್ರಂಟು 2 ಬಂದು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗು, AC ಇದೆ, ಒಳ್ಳೆ ಸಿಸ್ಟಮ್ ಇದೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. 2,70,000 ಹೇಳ್ತಾ ಇದ್ದೀವಿ. 2,30,000 ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಡ್ತೀವಿ ಸರ್ 230ಗೆ. ಸರ್ ಸೆಕೆಂಡ್ ಓನರ್ ಗಾಡಿ ಸರ್. ಸರ್ 80,000 ರನ್ನಿಂಗ್ ಆಗಿದೆ. ಸೂಪರ್ ಆಗಿದೆ ಗಾಡಿ ಸರ್. ಸರ್ 2015 ಸರ್, ಫೋರ್ಡ್ ಫಿಗೋ ಟೈಟಾನಿಯಮ್ ಟಾಪ್ ಎಂಡ್ ಗಾಡಿ, 2015 ಸಿಂಗಲ್ ಓನರ್ ಗಾಡಿ ಸರ್. 90,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. 4,75,000 ಹೇಳ್ತಾ ಇದ್ದೀವಿ. 4,40,000 ಫೈನಲ್ ಆಗುತ್ತೆ ಗಾಡಿ. 4,40,000 ಫೈನಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಹೌದು ಸರ್, ಸಿಂಗಲ್ ಓನರ್. ಹೌದು ಸರ್, ಡೀಸೆಲ್ ವೇರಿಯಂಟು ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಟೈಟಾನಿಯಮ್ ಟಾಪ್ ಎಂಡ್ ಗಾಡಿ, ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸೂಪರ್ ಆಗಿದೆ ಸರ್ ಗಾಡಿ. ಸರ್ 2008 ಸೆಕೆಂಡ್ ಓನರ್ ಗಾಡಿ ಸರ್. 90,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡು ಸರ್. ಇನ್ಸೂರೆನ್ಸು ರನ್ನಿಂಗ್ ಇದೆ. 2,89,000 ಹೇಳ್ತಾ ಇದ್ದೀವಿ. 2,50,000 ಫೈನಲ್ ಆಗುತ್ತೆ ಸರ್. ಹೌದು ಸರ್, 2,50,000 ರೂಪೀಸ್ ಫೈನಲ್ ಆಗುತ್ತೆ. ಇಂಟೀರಿಯಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಫ್ರಂಟು ಬ್ಯಾಕ್ 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಆಲ್ ಟೈರ್ಸ್ ಬಂದು ಹೊಸ ಟೈರ್ಗಳಿದ್ದಾವೆ. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಹಾಂ ಸರ್, 4 ಹೊಸ ಟೈರ್ ಇದೆ ಸರ್. ಸೊ I10 ಅಂದ್ರೆ ಒಂಥರ ತುಂಬ
ತುಂಬ ಜನ ಲೈಕ್ ಮಾಡ್ತಾರೆ, ಯಾಕಂದರೆ ಇದು ಸ್ಯಾಂಟ್ರೋಗಿಂತ ತುಂಬ ಚೆನ್ನಾಗಿರುತ್ತೆ. 1.2 ಪೆಟ್ರೋಲ್ ಇಂಜನು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪ್ನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ, ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಗಾಡಿ ಏನು ಮೈಲೇಜ್ ಬರ್ಬೋದು ಸರ್? ಈ ಗಾಡಿ ಅಂತೂ 18+ ಅಂತೂ ಬರುತ್ತೆ ಸರ್. ಹಾಂ ಸರ್, ಡಿಪೆಂಡ್ ಆಫ್ ಡ್ರೈವಿಂಗ್ ಆಗುತ್ತೆ, ಬಟ್ ಆದರೆ 18+ ಅಂತೂ ಇಂಟೀರಿಯರ್ ಬಂದೇ ಬರುತ್ತೆ ಸರ್, 100% ಇದು. ಸರ್ 2,89,000 ಹೇಳ್ತಿದ್ದೀವಿ, 2,50,000ಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್. ಸರ್ ನಿಮ್ಮ ಕಡೆಯಿಂದ ಯಾರೇ ಬಂದು ಕೇಳಿದ್ರು 2,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,30,000 ಮಾಡ್ಕೊಡ್ತೀನಿ ಸರ್. ಓಕೆ, ಈ ಗಾಡಿಗೆ ಮಾತ್ರ ಸಾಕಷ್ಟು ಡಿಮ್ಯಾಂಡ್ ಇದೆ. ತುಂಬ ಜನ ಹುಡುಕ್ತಾ ಇರ್ತಾರೆ ಸರ್, ತುಂಬ ಜನ ಹುಡುಕ್ತಾ ಇರ್ತಾರೆ. VDI ಆಪ್ಷನಲ್ ವೆಹಿಕಲ್ಲು, ಡೀಸೆಲ್ ವೆಹಿಕಲ್ ಸರ್, ತುಂಬ ಚೆನ್ನಾಗಿದೆ ಗಾಡಿ. ಹಾಂ ಸರ್, 2019 ಸಿಂಗಲ್ ಓನರ್ ಗಾಡಿ ಸರ್. VDI ಸಿಗೋದೇ ಇಲ್ಲ ಸರ್, ಆಪ್ಷನಲ್. VDI ಆಪ್ಷನಲ್ ಗಾಡಿ ಸರ್ ಇದು. ಹಾಂ ಸರ್, ಹೌದು. ಹಾಂ ಸರ್. ನ್ಯೂ ಶೇಪ್ ಸರ್ ಇದು, ನ್ಯೂ ಶೇಪು. ಗಾಡಿ ಸೂಪರ್ ಆಗಿದೆ ಸರ್. ಗಾಡಿ ಮಾತ್ರ 7,80,000 ಹೇಳ್ತಾ ಇದ್ದೀವಿ, 7,50,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 50,000ಕ್ಕೆ ಫೈನಲ್ ಮಾಡಿಕೊಡ್ತೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 10,000 ರುಪೀಸ್ ಕಮ್ಮಿ ಮಾಡಿ 7,40,000 ರುಪೀಸ್ ಫೈನಲ್ ಮಾಡಿಕೊಡ್ತೀನಿ ಸರ್. ಹಾಂ ಸರ್, ನೋ ಬಾರ್ಗಿಂಗ್, 7,40,000 ರುಪೀಸ್ ಆಗುತ್ತೆ. VDI ಆಪ್ಷನಲ್ ಗಾಡಿ. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, VDI ಆಪ್ಷನಲ್ ವೆಹಿಕಲ್ಲು. ಸೊ ಈ ಪ್ರೈಸ್ಗೆ ನಿಮಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಫ್ಯಾಬ್ರಿಕ್ ಸೀಟ್ಸು, ಆಡಿಯೋ ಸಿಸ್ಟಮು, 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ ಸರ್. ಸೊ i20 ಹುಡ್ಕೋರಿಗೆ ಇನ್ನೂ ಒಂದು i20 ಇದೆ, ನೋಡ್ತಾ ಇರ್ಬೋದು ಕಾರೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಕೂಡ ಟೈರ್ ತುಂಬ ಚೆನ್ನಾಗಿದೆ. ಆ್ಯಂಡ್ i20 ಒನ್ ಆಫ್ ದ ಬೆಸ್ಟ್ ಕಾರ್. ಇದು ಬಂದ್ಬಿಟ್ಟು ಗೋಲ್ಡ್ ಕಲರು, ಸೆಕೆಂಡ್ ಓನರ್ ಆಗಿದೆ ಗಾಡಿ ಮಾತ್ರ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ i10 ಗೋಲ್ಡ್ ಕಲರು, ಆಟೋಮೆಟಿಕ್ ಸರ್, ತುಂಬ ಚೆನ್ನಾಗಿದೆ ಗಾಡಿ. 2010 ಸೆಕೆಂಡ್ ಓನರ್ ಗಾಡಿ. ನೀವು ನೋಡ್ತಾ ಇರ್ಬೋದು, 2010 ಮಾಡಲು, ಆಟೋಮೆಟಿಕ್ಕು, ಗೋಲ್ಡ್ ಕಲರ್ i10 ತುಂಬ ಚೆನ್ನಾಗಿದೆ ಗಾಡಿ. 1 ಇಯರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇನ್ನು 3,50,000 ಹೇಳ್ತಾ ಇದ್ದೀವಿ, 3,20,000ಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್. 3,20,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಆಟೋಮೆಟಿಕ್ ಗಾಡಿ ಸರ್. ಓಕೆ, ಆಟೋಮೆಟಿಕ್ ಗಾಡಿನ ತುಂಬ ಜನ ಹುಡುಕ್ತಾ ಇರ್ತಾರೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈ ಥರ ಇದೆ. ಸೊ ಆಟೋಮೆಟಿಕ್ ಗಾಡಿ ಏನು ಸ್ಟ್ರೈನ್ ಇರಲ್ಲ ಜಾಸ್ತಿ. ಆಟೋಮೆಟಿಕ್ ಹುಡುಕೋರಿಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಇದು ಬಂದ್ಬಿಟ್ಟು. ಜಾಸ್ತಿ ಸ್ಟ್ರೈನ್ ಇರಲ್ಲ ನಿಮಗೆ, ಸುಮ್ಮನೆ ಆರಾಮಾಗಿ ಹೈವೇ ಲಾಂಗು ಈಸಿಯಾಗಿ ಹೋಗ್ಬಿಡ್ಬೋದು. ಸರ್ ಈ ಕಾರ್ಗೆ ಏನು ಹೇಳಿದ್ದು ಪ್ರೈಸು ಒಂದು ಸಲ ಹೇಳ್ಬಿಡಿ ಸರ್. ಸರ್ 3,50,000 ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಯಾರೇ ಬಂದರೂ 3,10,000ಕ್ಕೆ ಫೈನಲ್ ಮಾಡಿಕೊಡ್ತೀನಿ ಸರ್. 3,10,000ಕ್ಕೆ ಫೈನಲ್ ಆಗುತ್ತೆ ಸರ್. ಆಟೋಮೆಟಿಕ್ ಗಾಡಿ ಸರ್. 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, 70,000 ಓಡಿದೆ, ಪೆಟ್ರೋಲ್ ವೇರಿಯಂಟು, ಗೋಲ್ಡ್ ಕಲರ್ ಸರ್. ಸರ್ ಕ್ವಿಡ್ಡು 2015 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. 3,25,000 ಹೇಳ್ತಾ ಇದ್ದೀವಿ, 3,00,000ಕ್ಕೆ ಫೈನಲ್ ಆಗುತ್ತೆ ಸರ್. ಪೆಟ್ರೋಲ್ ವೇರಿಯಂಟು, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಫೈನಲ್ ಮಾಡಿ ಕೊಡ್ತೀವಿ ಸರ್. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ನಾರ್ಮಲ್ ಇದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಜಾಸ್ತಿ ಓಡಿಲ್ಲ ಸರ್, 48,000 ಮಾತ್ರ ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಅದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಕ್ವಿಡ್ ಇದು 1 ಲೀಟರ್ ಇಂಜನ್ ಇದು? ಇಲ್ಲ ಸರ್, 800cc ಬರುತ್ತೆ. 800cc ಬರುತ್ತೆ. ಆರಾಮಾಗಿ ಲಾಂಗು ಎಲ್ಲ ತಗೊಂಡು ಹೋಗ್ಬಿಡ್ಬೋದು, ಆರಾಮಾಗಿ ಹೋಗ್ಬೋದು ಸರ್. ಒಳ್ಳೆ ಮೈಲೇಜ್ ಗಾಡಿ ಸರ್. ಅಪ್ ಟು 20+ ಅಂತೂ ಬಂದೇ ಬರುತ್ತೆ. ಲಾಂಗು 23 ಬರುತ್ತೆ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಸೊ ಒಳ್ಳೆ ಮೈಲೇಜ್ ಬರೋವಂಥ ಗಾಡಿ ಇದು ಬಂದ್ಬಿಟ್ಟು ರೆನಾಲ್ಟ್ ಕ್ವಿಡ್. 800cc ಬರುತ್ತೆ, 1 ಲೀಟರ್ ಇಂಜನ್ನು ಕೂಡ ಬರುತ್ತೆ. ಸೊ ನಿಮಗೇನು ಡಿಫ್ರೆನ್ಸ್ ಏನಿರಲ್ಲ ಜಾಸ್ತಿ. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏನು ಬರೋಲ್ಲ, ಪವರ್ ವಿಂಡೋ ಬರುತ್ತೆ ನಿಮಗೆ, ಆ್ಯಂಡ್ AC ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ 3,10,000, 3,00,000 ಫೈನಲು. 10,000 ಅಲ್ಲ, 3,00,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಇರ್ಬೋದು. 1 ಲೀಟ್ರ್ ಇಂಜನು. ನಾವು ಮುಂಚೆ ಕಾರ್ ಮಾಡಿದ್ವು, ಅದು ಬಂದ್ಬಿಟ್ಟು 800cc ಬರುತ್ತೆ. ಇದು RXT 1 ಲೀಟ್ರ್ ಇಂಜನು. ಸರ್ ಹೇಳಿ ಸರ್, ಸ್ವಲ್ಪ ಇದು ಸ್ಟಿಕ್ಕರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಶೋರೂಮ್ ಕಡೆಯಿಂದನೇ ಬರುತ್ತೆ. ಸರ್ ಏನು ನೋಡ್ತಿದ್ದೀರಾ ನೀವು, ತುಂಬ ಚೆನ್ನಾಗಿದೆ. ರೆಡ್ ಗಾಡಿ, ರೆನಾಲ್ಟ್ ಕ್ವಿಡ್ಡು, ಆಟೋಮೆಟಿಕ್ಕು ಸರ್. 2017 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಸೆಪ್ಟೆಂಬರ್ವರೆಗೂ ಇನ್ಸೂರೆನ್ಸ್ ಇದೆ. 4,25,000 ಹೇಳ್ತಿದ್ವಿ, 4,00,000ಕ್ಕೆ ಫೈನಲ್ ಆಗುತ್ತೆ ಸರ್.
4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸಿಂಗಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ ಗಾಡಿ, ಜಾಸ್ತಿ ಓಡಿಲ್ಲ ಸರ್. ತುಂಬ ಚೆನ್ನಾಗಿದೆ ಗಾಡಿ, ಶೋರೂಮ್ ಇಷ್ಟು ಇರುವಂಥ ಗಾಡಿ, ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಇರುವಂಥ ಗಾಡಿ ಸರ್ ಇದು. ಹಾಂ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸರ್ 4,25,000 ಹೇಳ್ತಾ ಇದ್ದೀವಿ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ವ್ಯಾಗನರು 2010 ಸಿಂಗಲ್ ಓನರ್ ಗಾಡಿ ಸರ್. 93,000 ರನ್ನಿಂಗ್ ಆಗಿದೆ. 2010 ಸಿಂಗಲ್ ಓನರು 93,000 ರನ್ನಿಂಗ್ ಆಗಿದೆ. 2,79,000 ಹೇಳ್ತಾ ಇದ್ದೀವಿ ಸರ್. 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಂ ಸರ್, ಪೆಟ್ರೋಲ್ ಪ್ಲಸ್ LPG ಇದೆ. ಒಳ್ಳೆ ಮೈಲೇಜ್ ಬರುತ್ತೆ, LPG ಒಳ್ಳೆ ಮೈಲೇಜ್ ಬರುತ್ತೆ ಸರ್. ನೋಡ್ತಾ ಇರ್ಬೋದು ನಿಮಗೆ ಕಾರ್ ಕಲರ್ ಇಂಟೀರಿಯರ್ಸ್ ಎಲ್ಲ ಹಾಕ್ಸಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಂಗಲ್ ಓನರ್ ಗಾಡಿ ಸರ್. 2010 ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಶೋರೂಮ್ ರೆಕಾರ್ಡ್ ಸರ್. ಶೋರೂಮ್ ರೆಕಾರ್ಡ್. ವ್ಯಾಗನರ್ ಡಿಯೋ. ಹೌದು ಸರ್. ಹೇಳಿ ಸರ್ ಪ್ರೈಸ್. ಸರ್ 2,79,000 ಹೇಳ್ತಾ ಇರೋದು. 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಮಾಡ್ಕೊಟ್ಬಿಡ್ತೀವಿ ಸರ್. ಓಕೆ. ಸೊ ಆಲ್ಟೋ K10 ಎಲ್ಲ ಬರೀ ಆಲ್ಟೋ ಹೇಳಿ ಸರ್. ಸರ್ ನೀವು ನೋಡ್ತಾ ಇರೋದು ಆಲ್ಟೋ LX ಸರ್. ವೈಟ್ ಕಲರ್ ಪೆಟ್ರೋಲ್ ವೇರಿಯಂಟು 2005 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,55,000 ಹೇಳ್ತೀವಿ ಸರ್. 1,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,30,000 ಕೊಟ್ಬಿಡ್ತೀನಿ ಸರ್ ಗಾಡಿ. ಹಾಂ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಗಾಡಿ ಅಂತೂ ಸೂಪರ್ ಆಗಿದೆ, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಸರ್. ಸರ್ 1,55,000 ಹೇಳ್ತಾ ಇದೀವಿ. 1,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್ ಗಾಡಿ. ಆರಾಮಾಗಿ ಲರ್ನಿಂಗ್ ಪರ್ಪಸ್ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಲಾಂಗ್ ಕೂಡ ಎಲ್ಲ ತಗೊಂಡು ಹೋಗ್ಬಿಡ್ಬೋದು. ಹಾಂ ಸರ್, ಆರಾಮಾಗಿ ಹೋಗ್ಬೋದು ಸರ್. ಲಾಂಗ್ ಡ್ರೈವ್ ಎಲ್ಲ ಸೂಪರ್ ಆಗಿರುತ್ತೆ ಗಾಡಿ. ಇನ್ನೂ ಒಂದು ಪ್ರೀಮಿಯಂ ಆಗಿ ಒಳ್ಳೆ ಬಡ್ಜೆಟ್ ಅಲ್ಲಿ, ಕಡಿಮೆ ಬಡ್ಜೆಟ್ ಅಲ್ಲಿ ಸರ್ ನೀವು ನೋಡ್ತಾ ಇರೋದು ಜೆನ್ ಗಾಡಿ ಸರ್. ಮಾರುತಿ ಸುಜುಕಿ ಜೆನ್ ಗಾಡಿ 2000 ಮಾಡಲು ಥರ್ಡ್ ಓನರ್ ಗಾಡಿ ಸರ್. 1,15,000 ಹೇಳ್ತಾ ಇದೀವಿ. ಯಾರೇ ಬಂದು ಕೇಳೋ 95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 95 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್ ಗಾಡಿ. ತುಂಬ ಚೆನ್ನಾಗಿದೆ, ಹೊಸ ಟೈರ್ ಇದೆ, ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಒಳ್ಳೆ ಹೊಸ ಸೀಟ್ ಹಾಕ್ಸಿದೀವಿ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಹಾಂ ಸರ್, ಹೌದು ಸರ್. 95 ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಯಾರೇ ಬಂದು ಚಾನಲ್ ಕಡೆಯಿಂದ ಬಂದು ಕೇಳಿದ್ರು 95,000 ಫೈನಲ್ ಮಾಡ್ಕೊಡ್ತೀನಿ ಗಾಡಿ. ಮಾಡ್ಕೊಡ್ತೀವಿ. ಹೌದು ಸರ್. ಹುಡುಕಿದ್ರೆ ಸಿಗಲ್ಲ. ಸೊ ಎಷ್ಟೊಂದು ಜನ ಓಮ್ನಿ ಅಂತ ನಮಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ಓಮ್ನಿ ಹೇಳಿ ಸರ್. ಸರ್ ಒಮಿನಿ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2,60,000 ಹೇಳ್ತಿದ್ದೀವಿ. 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 2,20,000ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. 2013 ಸಿಂಗಲ್ ಓನರ್ ಗಾಡಿ. ಒನ್ಲಿ 60,000 ಕಿಲೋಮೀಟರ್ ರನ್ನಿಂಗ್ ಆಗಿರುವಂಥ ಗಾಡಿ. ಒಮಿನಿ ಸಿಂಗಲ್ ಓನರು 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹೌದು ಸರ್. ಈ ವೆಹಿಕಲ್ ಸೇಲ್ಗಿದೆ ಸರ್. ಯಾವುದೋ ಎಕ್ಸ್ಚೇಂಜಿಗೆ ಬಂದಿದ್ದ ಗಾಡಿ, ತುಂಬ ಚೆನ್ನಾಗಿದೆ. 2021 ಮಾಡಲು 6,25,000 ಹೇಳ್ತಾಯಿದ್ದೀವಿ ಸರ್. ಬರೀ 11,000 ಕಿಲೋಮೀಟರ್ ಓಡಿದೆ ಸರ್. ಇನ್ನೂ ಈ ಬ್ಯಾಕ್ ಎಲ್ಲ ಏನು ಕಟ್ಸಿಲ್ಲ. ಬರೀ 6,25,000 ಹೇಳ್ತಿದ್ದಾರೆ. 6 ಲಕ್ಷನೇ ಲೋನ್ ಆಗುತ್ತೆ ಸರ್. ಹಾಂ ಸರ್. ಸೊ ಇದು ಬಂದ್ಬಿಟ್ಟು ನಿಮಗೆ ಒಂಥರ ಲಗೇಜ್ ಪರ್ಪಸ್ಗೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಕಮರ್ಷಿಯಲ್ ಯೂಸ್ಗೆ ಸಾಕಷ್ಟು ಜನ ಎಲ್ಲ ಈ ಗಾಡಿನ ಯೂಸ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಿಮಗೆ 6,25,000 ಹೇಳ್ತಿದ್ದಾರೆ. 6 ಲಕ್ಷನೇ ಲೋನ್ ಆಗ್ಬಿಡುತ್ತೆ. 6 ಲಕ್ಷಕ್ಕೆ ಲೋನು ಆಗುತ್ತೆ. 6 ಲಕ್ಷಕ್ಕೆ ಫುಲ್ ಕಂಪ್ಲೀಟಾಗಿ ನಿಮ್ಮ ಪ್ರೊಫೈಲ್ 100% ಸಕ್ಕದಾಗಿದ್ದರೆ ಕಂಪ್ಲೀಟಾಗಿ ಲೋನ್ ಕೂಡ ಆಗೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಒಳ್ಳೆ ಕ್ಯಾರಿಯರ್. ಬರೀ 11,000 ಕಿಲೋಮೀಟರ್ ಓಡಿದೆ. ತುಂಬ ಚೆನ್ನಾಗಿದೆ, ಜಾಸ್ತಿ ಓಡಿಲ್ಲ. ಸಿಂಗಲ್ ಓನರ್ ಕಾರಲ್ಲ, ಒಂಥರ ಟ್ರಕ್ ಚಿಕ್ಕದು ಮಿನಿ. ಸೊ ಒಳಗಡೆ ಕವರ್ ಕೂಡ ಕಿತ್ತಿಲ್ಲ. ನೋಡ್ತಾ ಇರ್ಬೋದು, ಇನ್ನು ಕವರ್ ಕೂಡ ಕಿತ್ತಿಲ್ಲ. 6 ಲಕ್ಷ ಫುಲ್ಲು ಲೋನ್ ಮಾಡಿಕೊಡ್ತೀರಾ. ಫೈನಲ್ ಪ್ರೈಸ್ ಕೂಡ ಅದೇ. ಓಕೆ ಸರ್, ಥ್ಯಾಂಕ್ ಯು. ಹೋಂಡಾ ಸಿಟಿ ಇದೆಯಾ ಸರ್? ಸರ್ 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2008 ಸಿಂಗಲ್ ಓನರ್ 2.5 ಲಕ್ಷ ಹೇಳ್ತಿದ್ದೀವಿ. 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ 220 ಫೈನಲ್ ಮಾಡ್ಕೊಡ್ತೀವಿ ಸರ್. ಹಾಂ ಸರ್, ಹೌದು. ಹೋಂಡಾ ಸಿಟಿ ಬ್ಲೂ ಕಲರು, ತುಂಬ ಚೆನ್ನಾಗಿದೆ ಗಾಡಿ. ಹಾಂ ಸರ್, ಒಳ್ಳೆ ಮ್ಯಾಗ್ವಿಲ್ ಇದೆ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ ನೋಡಿದ್ರೆ ಸೂಪರ್ ಆಗಿದೆ. 10th ಆ್ಯನಿವರ್ಸರಿ ಅಡಿಷನಲ್ಲಿ ಗಾಡಿ ಬಂದಿರೋವಂಥದ್ದು ಸರ್. 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2,50,000 ಹೇಳ್ತಾ ಇರೋದು. 2,20,000ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು
ಸೊ ಇದು ಬಂದ್ಬಿಟ್ಟು XUV 500ಗೆ ತಮ್ಮ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸೇಮ್ ದೂರದಿಂದ ನೋಡಿದ್ರೆ ಆ ಥರನೇ ಕಾಣಿಸುತ್ತೆ. ಡೀಸೆಲ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ. ಬರೀ 63,000 ಓಡಿರೋ ಕಾರು. ಹೇಳಿ ಸರ್, ಇದು ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು. ಸೊ ಇವಾಗ ಸ್ವಿಫ್ಟ್ ಎಲ್ಲ ತೊಗೊತಿರ್ತಾರೆ, ಅದ್ರ ತೊಗೊಳ್ಳೋ ಬದಲು ಇದನ್ನು ತೊಗೊಂಬಿಡ್ಬೋದು. ಇದು ತೊಗೊಂಡ್ರೆ ಏನಪ್ಪ ಬೆನಿಫಿಟ್ ಅಂದರೆ ನೋಡ್ತಾ ಇರ್ಬೋದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಚೆನ್ನಾಗಿದೆ ವೆಹಿಕಲಲ್ಲಿ, ಅದು ಕೂಡ ಮಹೇಂದ್ರ. ಹೇಳಿ ಸರ್ ಡೀಟೇಲ್ಸು. ಸರ್ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 4,25,000 ಹೇಳ್ತಾ ಇದ್ದೀವಿ. 4 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀನಿ ಸರ್ ಗಾಡಿ. ಸರ್ 16 ಮಾಡಲು 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ. ಮಹೇಂದ್ರ KUV K4 ಪ್ಲಸ್ ನೋಡ್ತಾ ಇರ್ಬೋದು ಗಾಡಿ 4 ಲ್ಯಾಕ್ಸ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸಿಂಗಲ್ ಓನರು. KUV 100 K4 ಪ್ಲಸ್ಸು. K4 ಅಲ್ಲ, K4 ಫುಲ್ ಬೇಸ್ ವೇರಿಯಂಟು. K4 ಪ್ಲಸ್ಸು ಒಂದು ಜಾಸ್ತಿ, ಇದು ಬೇಸ್ಗಿಂತ ಒಂದು ಜಾಸ್ತಿ. ಸೊ ನಿಮಗೆ ಬೇಸ್ಗಿಂತ ಒಂದು ಜಾಸ್ತಿಯಲ್ಲೇ ನಿಮಗೆ ಒಂದು ಏರ್ ಬ್ಯಾಗ್ ಬರುತ್ತೆ ಆ್ಯಂಡ್ 2 ಪಾರ್ಕಿಂಗ್ ಕ್ಯಾಮ್ರಾ ಸೆನ್ಸರ್ಸ್ ಎಲ್ಲ ಬರುತ್ತೆ. ಟೈರ್ ಮಾತ್ರ ಬ್ರ್ಯಾಂಡ್ ನ್ಯೂ ಇದೆ ಟೈರು. 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಓಕೆ ಸರ್. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಟ್ರಿಪ್ ಮಾಡಬೇಕು, ಒಳ್ಳೆ ಫ್ಯಾಮಿಲಿನವ್ರಿಗೆ ಇದು ತುಂಬ ಒಳ್ಳೆ ಗಾಡಿ ಸರ್. ಫ್ಯಾಮಿಲಿಗೆ ಪರ್ಪಸ್ಗಂತೂ ತುಂಬ ಚೆನ್ನಾಗಿದೆ ಗಾಡಿ. 4 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀವಿ ಸರ್. ಸೊ ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ ಲೋನ್ ಕೂಡ ಈಸಿಯಾಗಿ ಆಗಿಬಿಡುತ್ತೆ. ಆರಾಮಾಗಿ ಈ ಗಾಡಿನ ಒಂದು 50,000 ಡೌನ್ ಪೇಮೆಂಟ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಲೋನ್ ತಗೊಂಡು ಹೋಗ್ಬಿಡ್ಬೋದು. 50,000ಕ್ಕೆ ನಿಮಗೆ ಈ ಗಾಡಿನೇ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಮನೆಗೆ. ಹಬ್ಬಕ್ಕೆ ಸಂಕ್ರಾಂತಿ ಇನ್ನೇನು ಹತ್ರ ಬರ್ತೈತೆ. ಸೊ ಸಂಕ್ರಾಂತಿಗೆ ಕೂಡ ನಾವು ಇನ್ನೂ ಒಂದು ವೀಡಿಯೋ ಬಂದು ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಕಾರ್ಸ್ ಎಲ್ಲ ಈ ಥರ ಇದೆ. ನೋಡ್ತಾ ಇರ್ಬೋದು ನಿಮಗೆ ಹತ್ತತ್ರ ನಿಮಗೆ 40 ಕಾರು ಈ ಶೋರೂಮಲ್ಲಿ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇನ್ನೂ ಕಂಪ್ಲೀಟಾಗಿ ವಿಡಿಯೋ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ. ಸೊ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸೊ ನಿಮ್ಗೆ 100% ಲೋನ್ ಕೂಡ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಲೊಕೇಶನು, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀವಿ, ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. 8,000 ರೂಪೀಸ್ ಕೊಟ್ಟರೆ ನಿಮಗೆ ವ್ಯಾರಂಟಿ ಸಿಗುತ್ತೆ. ಇದು ಬಂದು ಗೇರ್ ಬಾಕ್ಸು ಮತ್ತು ಇಂಜಿನು 100% 1 ಇಯರ್ ವ್ಯಾರಂಟಿ ಇರುತ್ತೆ. ಮತ್ತು 10 ಲೀಟ್ರ್ ಇವ್ರ ಕಡೆಯಿಂದನೂ ಡೀಸೆಲ್ ಇರುತ್ತೆ, ಇಲ್ಲ ಪೆಟ್ರೋಲ್ ಇದ್ದರೆ ಪೆಟ್ರೋಲ್ ವ್ಯಾರಂಟಿ ಇರುತ್ತೆ ಸರ್. ನೀವು ರೋಡ್ ಕಡೆ ಎಲ್ಲೇ ಕ್ಲೈಮ್ ಮಾಡ್ಕೊಂಡ್ರೆ 8,000 ರೂಪಾಯಿ ಕೊಟ್ಟು ಯಾರು ಇದನ್ನು ಪರ್ಚೇಸ್ ಮಾಡ್ತಾರೋ, ಹೌದು ಸರ್, ಒಳ್ಳೆ ಬೆನಿಫಿಟ್ ಇದೆ. ಪೆಟ್ರೋಲ್ ಇದೆ, ಪೆಟ್ರೋಲು, ಡೀಸೆಲ್ ಕಡೆಯಿಂದ ಡೀಸೆಲ್ ಇವ್ರ ಕಡೆಯಿಂದನೂ ಸಿಗುತ್ತೆ. ಪ್ಲಸ್ ನಿಮ್ಗೆ ಏನಪ್ಪ ಅಂದರೆ ಒಂದು ಫಾಸ್ಟಾಗಿ ಸಿಗುತ್ತೆ ಸರ್, ಫ್ರೀಯಾಗಿ ಫಾಸ್ಟಾಗಿ ಸಿಗುತ್ತೆ. ರೀಚಾರ್ಜ್ ಮಾಡಿಕೊಡ್ತಾರೆ, 100 ರೂಪಾಯಿ ಸ್ಟಾಕ್ ಟೈಮ್ ಇರುತ್ತೆ, ಅದು ಮಾಡಿಕೊಡ್ತಾರೆ. ಮತ್ತು ನೀವು ಎಲ್ಲೇ ನೋಡಿ ಮೇಲ್ಗಡೆ ನೋಡ್ತಾ ಇರ್ಬೋದು ನಿಮಗೆ ಆಯಿಲ್ ಸರ್ವಿಸ್, ನಿಮಗೆ ಜನರಲ್ ಸರ್ವಿಸು, ಸರ್, ಹೆಲ್ತ್ ಚೆಕಪ್ಪು, ಬ್ಯಾಟ್ರಿ, ಜಂಪ್ ಸ್ಟಾರ್ಟು, AC ಸರ್ವಿಸು, ರೋಡ್ ಸೈಡ್ ಅಸಿಸ್ಟೆನ್ಸು, ಪಂಚರ್ ರಿಪೇರು, 1 ಇಯರು ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ವಾರಂಟಿ ಎಲ್ಲ ಸಿಗುತ್ತೆ. ಸೊ ಅಲ್ಲಿರೋದು ಎಲ್ಲ ಕ್ಲೈಮ್ ಆಗುತ್ತೆ ನಿಮಗೆ ಸರ್. ನೀವು ಯಾರೇ ಒಂದು ಜನರಲ್ ಸರ್ವಿಸ್ಗೆ ಬಿಟ್ಟರೆ ನಿಮಗೆ ಬಂದು 10,000 ರೂಪಾಯಿ ಮಿನಿಮಮ್ ಚಾರ್ಜ್ ಆಗುತ್ತೆ ಸರ್. ಅದನ್ನ ಏನಾಗುತ್ತೆ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಕೊಡ್ತಾರೆ, ಏರ್ ಫಿಲ್ಟ್ರು, ಕೂಲೆಂಟು ಮತ್ತು ಬ್ರೇಕ್ ಆಯಿಲು ಎಲ್ಲನೂ ರೆಡಿ ಮಾಡಿ ಕೊಡ್ತಾರೆ ಸರ್. ನಿಮಗೆ ನಿಮ್ಮ ಕಣ್ಣೆದುರುಗಡೆ ಮಾಡ್ತಾರೆ. ಇದು ಬಂದು 8,000 ರೂಪೀಸ್ ಕೊಟ್ಟರೆ ನಮ್ಮ ಕಡೆಯಿಂದ ಆಗುತ್ತೆ. ನೀವು ಡೈರೆಕ್ಟಾಗಿ ಇದನ್ನು ಪರ್ಚೇಸ್ ಮಾಡಿದ್ರೆ 15,000 ರೂಪಾಯಿ ಆಗುತ್ತೆ ಸರ್. ನಮ್ಮ ಕಡೆಯಿಂದ ಯಾರೇ ಪರ್ಚೇಸ್ ಮಾಡಿದ್ರು ಓನ್ಲಿ 8,000 ರೂಪೀಸ್. 8,000. ಸೊ ಇವ್ರ ಶೋರೂಮ್ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 50% ಆಫರು. ಸೊ ಬೇರೆ ಕಡೆ, ಹೌದು, ಬೇರೆ ಕಡೆಯಿಂದ ನಾವು ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕೋದ್ರೆ 15,000 ಆಗುತ್ತೆ. ನಮ್ಮದು ಟೈಅಪ್ ಆಗಿದೆ ಸರ್. ಓಕೆ, ಗಾಡಿ ಹೋದ್ರೂ ಅವ್ರಿಗೆ ನಾವು ರೆಫರ್ ಮಾಡ್ತೀವಿ. ಅದರಿಂದ ನಾವು ಟೈಅಪ್ ಆಗಿರೋದ್ರಿಂದ ಒಂದು 8,000 ರೂಪೀಸ್ಗೆ ಮಾಡಿ ಕೊಡ್ತಾರೆ ಸರ್. ಬರೀ 8,000ಗೆ ಟೈಅಪ್ ಆಗಿರೋದ್ರಿಂದ ಅದು ಆಫರು. ಓಕೆ ಸರ್, ಥ್ಯಾಂಕ್ ಯು. ಸಪೋಸ್ ನಿಮ್ಮ ಕಸ್ಟಮರ್ ಯಾರೇ ಬಂದ್ರು ಮಾಡಿಸ್ಬೇಕು ಸರ್, ಡೌಟ್ ಇದೆ ಅಂತ ಹೇಳಿದ್ರೆ ಅವರು ಡೌಟ್ ಇರೋ ಕಸ್ಟಮರ್ ಇಲ್ಲೇ ಗಾಡಿನ ರೆಡಿ ಮಾಡಿಸ್ಕೊಂಡು ಇಲ್ಲೇ ಇಂಜಿನ್ ಆಯಿಲ್, ಏರ್ ಫಿಲ್ಟ್ರು ಎಲ್ಲ ಚೇಂಜ್ ಮಾಡಿ ಇಲ್ಲಿಂದನೇ ನೀವು ಮೂವ್ ಮಾಡ್ಬೋದು ಸರ್ ಗಾಡಿನ. ಸೊ ಥ್ಯಾಂಕ್ ಯು. ಇಷ್ಟು ಡೀಟೇಲ್ಸ್ ಎಲ್ಲ ಹೇಳೋದಕ್ಕೆ ಸರ್ಗೆ ತುಂಬ ಥ್ಯಾಂಕ್ಸ್. ಓಕೆ ಬಾಯ್, ಸಿ ನೆಕ್ಸ್ಟ್ ಡೇ. ಥ್ಯಾಂಕ್ ಯು.